ಮೋಸ್ಟ್ ಆಫ್ ಅಸ್ ಆರ್ ಡಿಸೀವಿಂಗ್ ಅವರ್ ಸೆಲ್ಸ್. ನಮ್ಮನ್ನೇ ನಾವು ವಂಚಿಸ್ಕೊಳ್ತಾ ಇದ್ದೀವಿ. ಈ ಡಿಸೆಪ್ಷನ್ ನಿಜವಾಗಲೂ ಡಿಸೆಪ್ಷನ್ನೇ, ಸೈತಾನನ ವಂಚನೆ ಇದು. ಇದರಿಂದ ನಾವು ಹೊರಗೆ ಬರಬೇಕು. ನೋಡಿ, ಒಂದಾ ಬೈಬಲ್ ಪ್ರಕಾರ ಬದುಕಿ, ಇಲ್ಲ ನಿಮ್ಮ ಪ್ರಕಾರ ಬದುಕಿ. ಬೈಬಲ್ ಹಿಡ್ಕೊಂಡು ನಿಮ್ಮ ಪ್ರಕಾರ ಬದುಕಿ, ಬೈಬಲ್ಗೆ ಅವಮಾನ ಮಾಡಬೇಡಿ. ನಿಮ್ಮ ಪ್ರಕಾರ ಬದುಕಿ, ಯಾರು ಕೇಳಕ್ಕೆ ಬರಲ್ಲ. ಬೈಬಲ್ ಹಿಡ್ಕೊಂಡು ದೇವ್ರ ವಾಕ್ಯ ಹೇಳ್ಕೊಂಡು ಹಲ್ಲೆಲೂಯಾ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಸ್ತುತಿ ಮಾಡಿಕೊಂಡು ನಿಮ್ಮ ಪ್ರಕಾರ ಬದುಕೋದಾದರೆ ಅವಮಾನ ನಿಮಗಲ್ಲ, ಈ ಬೈಬಲ್ಗೆ ಅಂದರೆ ಯಾರಿಗೆ? ದೇವರಿಗೆ, ದೇವರ ವಾಕ್ಯಕ್ಕೆ, ಯೇಸುವಿಗೆ. ಇದು ಯಾರು ಮಾಡ್ತಾ ಇರೋದು? ನಾನು, ನೀವು. ಅದಕ್ಕೆ ನನಗೂ ನಿಮಗೂ ಹೇಳ್ತಾ ಇರೋದು ಇವತ್ತು ಈ ವಾಕ್ಯ. ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ದೇವರು ಖಂಡಿತವಾಗಲೂ ನಮ್ಮೊಬ್ಬೊಬ್ಬರೊಂದಿಗೂ ವೈಯಕ್ತಿಕವಾಗಿ ಮಾತಾಡ್ತಾರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಯೇಸುವಿನ ಮಾತು, ನನ್ನ ಮಾತಲ್ಲ. ದೋಸ್ ಹೂ ಹ್ಯಾವ್ ಇಯರ್ ಲೆಟ್ ಹಿಮ್ ಹಿಯರ್ ಅಂತ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ನಾವೆಲ್ಲರಿಗೂ ಕಿವಿ ಇದೆ, ಅಂದರೆ ಮನಸ್ಸಿದೆ, ಆದ್ದರಿಂದ ಇಲ್ಲಿದ್ದೀವಿ. ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಕೇಳಿಸ್ಕೊಂಡಿದ್ದನ್ನು ಅನುಸರಿಸೋರು ಆಗಬೇಕು. ಬರೀ ಕೇಳಿಸ್ಕೊಂಡು ಹೋಗಿ ಏನು ಪ್ರಯೋಜನ ಇಲ್ಲ. ಕೇಳಿಸ್ಕೊಳ್ತೀವಿ, ಹೋಗ್ತೀವಿ. ಎಷ್ಟೋ ವರ್ಷಗಳಿಂದ ಎಷ್ಟೋ ವಾಕ್ಯಗಳನ್ನು ದೇವರು ನಮಗೆ ಕೊಡ್ತಾನೇ ಇದ್ದಾರೆ. ಪ್ರತಿದಿನ ಕೊಡ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಮಾಡೋ ಹಾಗೆ 3 ಹೊತ್ತು ದೇವರ ವಾಕ್ಯ ಸಿಗ್ತಾ ಇದೆ. ಆದರೆ ಸಿಗುವಂಥ ಈ ದೇವರ ವಾಕ್ಯಕ್ಕೆ ನಾವು ಏನು ಬೆಲೆ ಕೊಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಅಷ್ಟೊಂದು ವಾಕ್ಯಗಳು ನಮಗೆ ಸಿಗ್ತಾ ಇದೆಯಲ್ವಾ? ಏನು ಮಾಡ್ತಾಯಿದ್ದೀರಾ ನೀವೆಲ್ಲ ವಾಕ್ಯ ಸಿಕ್ಕಿ? ಏನು ಮಾಡ್ತಾಯಿದ್ದೀರಾ? ಏನಾದರೂ ಮಾಡ್ತಾಯಿದ್ದೀರಾ? ಮಾಮೂಲಿ ನಾವು ಮಾಡ್ತಾಯಿದ್ದೀವಿ. ಟೈಮಿಗೆ ಕರೆಕ್ಟಾಗಿ ಊಟ ತಿಂತಿದ್ದೀವಿ, ಮಲ್ಕೊಳ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಫಂಕ್ಷನ್ ಪಾರ್ಟಿ ಅಂತ ಹೋಗ್ತಾಯಿದ್ದೀವಿ, ದುಡಿತಾ ಇದ್ದೀವಿ, ಅದೆಲ್ಲ ಹೋಗ್ತಾ ಇದೆ. ನಮಗೆ ದೇವರು ಪ್ರತಿದಿನ ಮಾತಾಡ್ತಾ ಇದ್ದಾರಲ್ವಾ, ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ? ವಾಟ್ ಈಸ್ ಮೈ ರೆಸ್ಪಾನ್ಸ್ ಟು ಗಾಡ್ಸ್ ಸ್ಪೀಕಿಂಗ್ ಆರ್ ಗಾಡ್ಸ್ ವರ್ಡ್ ಎವ್ರಿ ಡೇ? ಅದು ತುಂಬ ಮುಖ್ಯ. ಈಗ ಈ ವಾರದಲ್ಲಿ ದೇವರು ಎಷ್ಟೋ ವಿಷಯಗಳನ್ನ ನಮಗೆ ಮಾತಾಡಿದರು. ನಿನ್ನೆ ಮಾತಾಡಿದರು, ಇವತ್ತು ಮಾತಾಡಿದರು. ವಾಟ್ ಈಸ್ ಮೈ ರೆಸ್ಪಾನ್ಸ್? ನನ್ನ ರೆಸ್ಪಾನ್ಸ್ ಏನು? ಹೋಗಲಿ, ಇವತ್ತು ಬೆಳಗ್ಗೆನೇ ಮಾತಾಡಿದರು ಅಲ್ವಾ? ಬೆಳಗ್ಗೆ ಕೂಡ ಕೀರ್ತನೆ 34:5 ಮುಖಾಂತರನೂ ಮಾತಾಡಿದ್ರು. ಲುಕ್ ಅಟ್ ಹಿಮ್ ಆ್ಯಂಡ್ ಬಿ ರೇಡಿಯಂಟ್. ಈ ರೀತಿ ಪ್ರತಿದಿನ ದೇವರು ನಮ್ಮ ಜೊತೆಗೆ ವಾಕ್ಯದ ಮುಖಾಂತರ ಮಾತಾಡ್ತಾನೇ ಇದ್ದಾರೆ. ಆದರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ವಿ ಆರ್ ಇಗ್ನೋರೆಂಟ್ ಅಂತ ಅನ್ನಿಸ್ತಾ ಇದೆ. ವಿ ಆರ್ ವೆರಿ ಮಚ್ ಇಗ್ನೋರೆಂಟ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಬಗ್ಗೆ ನಾವು ತುಂಬ ಅಜಾಗರೂಕರಾಗಿ ಬದುಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ವಿ ಆರ್ ಗಿವಿಂಗ್ ನೋ ವ್ಯಾಲ್ಯೂ ಟು ಗಾಡ್ಸ್ ವರ್ಡ್ ಅಂತ ಅನ್ನಿಸ್ತಾ ಇದೆ. ದೇವರ ವಾಕ್ಯಕ್ಕೆ ನಾವು ಏನು ಅಂತ ಒಂದು ಬೆಲೆ, ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಾವು ಬೆಲೆ ಕೊಡ್ತಾ ಇರೋದು ಪೂರ್ತಿ ನಮಗೆ ಅಂದರೆ ನನಗೇನು ಸಂಬಂಧಪಟ್ಟಿದೆಯೋ ಅದಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಿ. ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಬಿಸ್ನೆಸ್, ನಮ್ಮ ಫ್ಯಾಮಿಲಿ, ನಮಗೇನೆಲ್ಲ ಇದೆಯೋ ನಂದು ಅಂತ, ಅದಕ್ಕೆಲ್ಲ ನಾವು ತುಂಬ ಬೆಲೆ ಕೊಡ್ತಾ ಇದ್ದೀವಿ, ತುಂಬ ಸಮಯ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಏನೇನೋ ಮಾಡ್ತಾನೂ ಇದ್ದೀವಿ. ಆದರೆ ದೇವರು ನಮಗೆ ನಮ್ಮ ನಿತ್ಯತೆಗೋಸ್ಕರ ತನ್ನ ಪುತ್ರನನ್ನೇ ಬಲಿ ಕೊಟ್ಟು ಆ ದಾರಿಯಲ್ಲಿ ನಡ್ಕೊಂಡು ಬರಲಿಕ್ಕೆ ಬೇಕಾದಂತಹ ಇನ್ಸ್ಟ್ರಕ್ಷನ್ಸ್, ವಾಕ್ಯಗಳು ಇಷ್ಟೊಂದು ಕೊಡ್ತಾ ಇದ್ದಾರೆ ಪ್ರತಿದಿನ. ಆದರೆ ನಾವು ಅದನ್ನು ನಿಜವಾಗ್ಲೂ ಅನುಸರಣೆ ಮಾಡ್ತಾಯಿದ್ದೀವ ಅಥವಾ ಅದಕ್ಕೆ ಬೆಲೆ ಕೊಡ್ತಾ ಇದ್ದೀವ? ದೇವರ ವಾಕ್ಯಕ್ಕೆ ಬೆಲೆ ಕೊಡದೆ ಖಂಡಿತವಾಗ್ಲೂ ನಮಗೆ ಯಾರಿಗೂ ಸ್ವರ್ಗಕ್ಕೆ ಹೋಗೋಕ್ಕಂತೂ ಆಗಲ್ಲ, ಆಯಿತಾ? ಈ ಭೂಮಿ ಮೇಲೆ ಬದುಕ್ಬೋದು ಅಷ್ಟೇ, ಪ್ರಾಣಿಗಳ ಥರ ಬದುಕಿ ಹೋಗ್ಬೋದು. ಆದರೆ ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಡದೆ ಖಂಡಿತವಾಗಲೂ ಆ ದೇವರ ಸಂಬಂಧದಲ್ಲಿ ಬದುಕೋಕ್ಕೂ ಆಗೋದಿಲ್ಲ, ಆ ಸ್ವರ್ಗರಾಜ್ಯಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಏನೋ ಸುಮ್ಮನೆ ವಾಕ್ಯ ಕೇಳಿದ ತಕ್ಷಣ ಏನೋ ಎಲ್ಲ ಆಗೋಗುತ್ತಂತ ತಿಳ್ಕೊಬೇಡಿ. ಏನೂ ಆಗಲ್ಲ. ವಾಕ್ಯ ಕೇಳಿದ ತಕ್ಷಣ ಏನೂ ಆಗೋದಿಲ್ಲ. ನಾವು ವಾಕ್ಯ ಕೇಳಿ ಅನುಸರಣೆ ಮಾಡದೇ ಇದ್ದರೆ ಬೈಬಲ್ ಹೇಳುತ್ತೆ,
ಅಕಾರ್ಡಿಂಗ್ ಟು ಜೇಮ್ಸ್ ಚಾಪ್ಟರ್ 1:22, ಯಾಕೋಬ 1:22 ಪ್ರಕಾರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ನೀವು ವಾಕ್ಯ ಕೇಳಿಸ್ಕೊಂಡು ಆಮೇನಂತ ಹೇಳಿ, ಹಲ್ಲೆಲೂಯಾ ಹೇಳಿ, ಚೆನ್ನಾಗಿತ್ತು ವಾಕ್ಯ ಅಂತ ಹೇಳಿ ಎಲ್ಲ ಡೈರಿಲೆಲ್ಲ ಬರ್ಕೊಂಡು ಅದನ್ನು ನೀವು ಅನುಸರಣೆ ಮಾಡದೆ ಹೋದರೆ ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ವಂಚಿಸಿಕೊಳ್ತೀಯ ಅಂತ ಹೇಳ್ತಾರೆ. ಇದು ಯಾರಿಗೆ ಬೇಕಿತ್ತಲ್ವಾ? ವಾಕ್ಯ ಕೇಳಿಸ್ಕೊಂಡು ನಿನ್ನನ್ನು ನೀನು ವಂಚಿಸ್ಕೊಳ್ತೀಯ ಅಂತ. ನಮ್ಮಲ್ಲಿ ಎಷ್ಟೋ ಜನ ಆನ್ಲೈನ್ನಲ್ಲಿರುವವರು, ಇಲ್ಲಿರುವವರು ಇದೇ ಕ್ಯಾಟಗರಿಯವರು ಇದ್ದೀವಿ. ಇದೇ ಕ್ಯಾಟಗರಿ. ವಾಕ್ಯ ಕೇಳಿಸ್ಕೊಂಡು ನಮ್ಮನ್ನೇ ನಾವು ವಂಚಿಸ್ಕೊಂಡು ಒಂದು ರೀತಿ ಕಪಟ ಜೀವನ ಜೀವಿಸ್ತಾ ಇದ್ದೀವಿ. ಇದರಲ್ಲಿ ಎರಡು ಮಾತಿಲ್ಲ. ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ಆಮೇಲೆ ಹೇಳ್ತೀವಿ ನಮಗೆ ಅರ್ಥ ಆಗ್ತಾ ಇದೆ, ನನ್ನದೇ ದಾರಿ, ನನ್ನದೇ ಜೀವನ, ನನ್ನ ಆಲೋಚನೆ ಪ್ರಕಾರನೇ ಹೋಗೋದು. ಮತ್ತು ದೇವ್ರ ವಾಕ್ಯ ಕೇಳಲಿಕ್ಕೆ ಯಾಕೆ ಬಂದ್ರಿ? ಯಾಕೆ ಬೇಕು ದೇವ್ರ ವಾಕ್ಯ? ಒಬ್ಬ ಡಾಕ್ಟ್ರ್ ಹತ್ರ ಒಂದು ಪೇಷಂಟ್ಗೆ ರೋಗ ಅಂತ ಹೋದಾಗ, ಕಾಯಿಲೆ ಅಂತ ಹೋದಾಗ, ಆ ಡಾಕ್ಟ್ರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಹೀಗೆ ಮಾಡಬೇಕು, ಇದು ಮಾಡಬಾರ್ದು ಅಂತ. ಅದೇ ರೀತಿ ಪ್ರಿಸ್ಕ್ರಿಪ್ಷನ್ಸು ಕೊಡ್ತಾರೆ, ಬರೆದು ಕೊಡ್ತಾರೆ, ಇದನ್ನು ತಗೋಬೇಕು, ಈ ಮಾತ್ರೆ ತಗೋಬೇಕು, ಈ ಮೆಡಿಸಿನ್ ತಗೋಬೇಕು ಅಂತ. ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಹಾಗೆ ಹೋಗ್ತೀವಿ. ನೆಕ್ಸ್ಟ್ ಟೈಮ್ ಆ ಡಾಕ್ಟ್ರ್ ಹತ್ರ ಕಾಯಿಲೆ ಜಾಸ್ತಿ ಆಯಿತು ಡಾಕ್ಟ್ರ್ ಅಂತ ಹೇಳಿದಾಗ, ನಾನು ಕಳೆದ ಸರಿ ಹೇಳಿದ್ನಲ್ಲ ಅದೆಲ್ಲ ಮಾಡಿದೆ ಕೇಳಿದರೆ, ಇಲ್ಲ ಮರ್ತುಬಿಟ್ಟೆ ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ? ಎಷ್ಟೇ ದುಡ್ಡಿನ ಆಸೆ ಇರೋ ಡಾಕ್ಟ್ರ್ ಆದರೂ ಬೈದೇ ಕಳಿಸ್ತಾರೆ. ನನಗೆ ದುಡ್ಡು ಬರುತ್ತಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಸರಿ ರಿಪೀಟ್ ಮಾಡಿ ಹೇಳೋದು, ಬರೆದು ಕೊಡೋದು ಏನು ಮಾಡೋದಿಲ್ಲ. ಚೆನ್ನಾಗಿ ಬೈತಾರೆ, ಅವ್ನು ದುಡ್ಡನ್ನು ಮರಿತಾನೆ ಅವಾಗ. ಅದು ಡಾಕ್ಟ್ರ್ ವಿಷಯ ಬಿಟ್ಬಿಡಿ, ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಟ್ಟರು ಸಾಯ್ತೀವಿ, ಕೊಡದೇ ಇದ್ದರೂ ಸಾಯ್ತೀವಿ. ಒಂದಿನ ಸತ್ತೋಗ್ತೀವಿ, ದೇಹ ಹುಳ ಹಿಡಿದು ಹೋಗುತ್ತೆ. ಆದರೆ ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಪ್ರತಿದಿನ ದೇವರು ನಮಗೆ ಕೊಡ್ತಾ ಇರೋದು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಈ ಲೋಕದಲ್ಲಿ ಕ್ಷಣಿಕವಾದ ಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ ದೇವರು ನಮಗೆ ಕೊಡ್ತಾ ಇರೋದು, ನಿತ್ಯತೆಗೆ ಸಂಬಂಧಪಟ್ಟಿದ್ದು. ಫಾರ್ ಅವರ್ ಇಟರ್ನಲ್ ಲೈಫ್, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನ ದೇವರು ನಮಗೆ ಕೊಡ್ತಾ ಇರೋದು. ಆದ್ದರಿಂದನೇ ಯಾಕೋಬರಲ್ಲಿ ಹೇಳ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಕಿವಿಯಿಂದ ಕೇಳಿದರೆ ಸಾಕು ಎಂದು ತಿಳಿದು ಮರುಳಾಗದಿರಿ, ಆ ವಾಕ್ಯವನ್ನು ಅನುಸರಿಸಿ ನಡೆಯುವವರಾಗಿರಿ. ಬಿ ಡೂವರ್ಸ್ ಆಫ್ ದ ವರ್ಡ್ ಆ್ಯಂಡ್ ನಾಟ್ ಮಿಯರ್ಲಿ ಹಿಯರರ್ಸ್ ಹೂ ಡಿಸೀವ್ ದೆಮ್ಸೆಲ್ವ್ಸ್. ನಮ್ಮಲ್ಲಿ ಎಷ್ಟೋ ಜನ ನನ್ನನ್ನೇ ನಾನು ವಂಚಿಸ್ಕೊಳ್ತಾ ಇದ್ದೀನಿ, ನಮ್ಮನ್ನೇ ನಾವು ವಂಚಿಸ್ಕೊಳ್ತಾ ಇದ್ದೀನಿ. ನಿಮ್ಮನ್ನು ಯಾರೂ ವಂಚನೆ ಮಾಡೋದೇ ಬೇಡ, ನಿಮ್ಮನ್ನು ನೀವೇ ವಂಚಿಸ್ಕೊಳ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಅಂದರೆ, ವಾಕ್ಯ ಕೇಳಿ ಅದನ್ನು ಅನುಸರಿಸೋದಿಲ್ಲ. ಒಬ್ಬ ವಂಚಿಸ್ಕೊಳ್ಳೋನು. ಇನ್ನು ಯೇಸು ಸ್ವಾಮಿ ಏನು ಹೇಳ್ತಾರಂದರೆ, ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೇಳ್ತಾರೆ, ಮ್ಯಾಥ್ಯೂ ಚಾಪ್ಟರ್ 6:26, ಅಲ್ಲಿ ಹೇಳ್ತಾರೆ, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದವನು. ಮ್ಯಾಥ್ಯೂ 7:26, ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 26ನೇ ವಾಕ್ಯ. ನನ್ನ ಈ ಮಾತನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಸಿ, and everyone who hears my words and does not act on them will be like a foolish man who built his house on sand. Many of us are foolish. ನಮ್ಮಲ್ಲಿ ಅನೇಕರು ಮೂರ್ಖರಾಗಿದ್ದೀವಿ ಇವತ್ತು. ಇದು ಯಾರ್ದೋ ಬಗ್ಗೆ ಹೇಳ್ತಾ ಇರೋದಲ್ಲ, ಆಯಿತಾ? ಇದು ಹೊರಗಡೆ ಇರೋರನ್ನ, ನಾವು ಹೊರಗಡೆ ಇರೋರನ್ನ ಮೂರ್ಖರು ಅಂತ ಕರಿತೀವಿ. ಯಾಕೆಂದರೆ ಅವ್ರು ವಾಕ್ಯ ಕೇಳೋಕೆ ಬರೋದೇ ಇಲ್ಲ ಅಂತ. ಯೇಸು ಹೇಳ್ತಾರೆ, ಅವರೆಲ್ಲ ಮೂರ್ಖರು, ನೀವು ಮೂರ್ಖರು ಅಂತ. ನೀವು ಕೇಳಿ ಪ್ರಯೋಜನ ಏನು? ಅವ್ರು ಕೇಳಲಿಲ್ಲ, ಬಿಟ್ಬಿಡಿ ಅವ್ರನ್ನ. ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ವಾ, ಡೈಲಿ 3 times, ಮುಂಜಾನೆ ಮನ್ನಾ, ಮಧ್ಯಾಹ್ನ ಮತ್ತೆ, ರಾತ್ರಿ ಮತ್ತೆ. ಅದಲ್ಲದೆ ಯೂಟ್ಯೂಬಲ್ಲಿ ಬೇಕಾದಷ್ಟು, ವೆಬ್ಎಕ್ಸಲ್ಲಿ, ಗೂಗಲ್ ಮೀಟಲ್ಲಿ, ಅಲ್ಲಿ ಇಲ್ಲಿ ಹೋದಲ್ಲೆಲ್ಲ ವಾಕ್ಯ. ಎಲ್ಲಿ ಕಾಲಿಟ್ಟರೂ ವಾಕ್ಯ ಸಿಗ್ತಾಯಿದೆ ನಮಗೆ. ಗೋಡೆ ಕಡೆ ತಿರುಗಿದ್ರೆ ಅಲ್ಲೂ ವಾಕ್ಯಗಳೇ.
ಮನೆಗಳಲ್ಲಿ ಅಲ್ವಾ? ಯಾವಾಗಲೂ ವಾಕ್ಯ, ಡೈಲಿ ಪ್ರೇಯರ್. ಒಂದು ದಿವಸ ಈ ಮನೇಲಿ, ಒಂದು ದಿವಸ ಆ ಮನೇಲಿ, ಒಂದು ದಿವಸ ಆ ಊರಲ್ಲಿ, ಈ ಊರಲ್ಲಿ, ಇಷ್ಟೆಲ್ಲ ನಮಗೆ ಸಿಗ್ತಾಯಿದೆ. ಇದಕ್ಕೇನಾದರೂ ಬೆಲೆ ಇದೆಯಾ? ನಾವೇನಾದರೂ ಬೆಲೆ ಕೊಡ್ತಾ ಇದ್ದೀವ ಪ್ರಿಯರೇ? ಥಿಂಕ್ ಮಾಡಿ ನೋಡೋಣ. ಬೆಲೆ ಕೊಡದೇ ಇದ್ದಿದ್ದರಿಂದನೇ ಈ ವಾಕ್ಯದ ಮುಖಾಂತರ ದೇವರು ನಮಗೆ ಮಾತಾಡ್ತಾ ಇರೋದು, ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ವಂಚಿಸ್ಕೊಂಡು ಹಾಳಾಗೋಗ್ತಾ ಇದೆಯಾ ಅಷ್ಟೇ. ನಿನ್ನನ್ನು ಯಾರೂ ಹಾಳು ಮಾಡ್ತಾ ಇಲ್ಲ. ವಾಕ್ಯ ಕೇಳಿ ಕೇಳಿ ಹಾಳಾಗೋಗ್ತಿದೆಯಾ. ಇನ್ನೊಂದು ಕಡೆ ಹೇಳ್ತಾರೆ, ಯೇಸು ಸ್ವಾಮಿ ಏನು ಹೇಳ್ತಾರೆ, ವಾಕ್ಯ ಕೇಳಿ 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 ಮೂರ್ಖನಾಗ್ತಾ ಇದೆಯಾ, ಮುಟ್ಟಾಳನಾಗ್ತಾ ಇದೆಯಾ. ನೀನು ಯಾವಾಗ ಬುದ್ಧಿವಂತನಾಗೋದು? ಯಾವತ್ತು ಬುದ್ಧಿವಂತನಾಗೋದು? ನೋಡೋಣ, ಒಂದು ಚಾನ್ಸ್ ದೇವರು ಕೊಡ್ತಾರೆ. ಇವತ್ತು ಒಂದು ಚಾನ್ಸ್, ಇದು ಒಂದು ಚಾನ್ಸ್ ಕೊಟ್ಟು ನೋಡ್ತಾರೆ ದೇವರು. ಇವತ್ತು ಕೂಡ ದೇವರು ವಾಕ್ಯೋಪದೇಶದ ಮುಖಾಂತರ ಒನ್ ಮೋರ್ ಚಾನ್ಸ್ ಗಾಡ್ ಈಸ್ ಗಿವಿಂಗ್ ಆ್ಯಸ್ ಗ್ರೇಸ್ ಮಾರ್ಕ್ಸ್ ಅಂತಾರ. ಗ್ರೇಸ್ ಆಗಿ ಇವತ್ತು ಒಂದು ಚಾನ್ಸ್ ಕೊಡ್ತಾರೆ ಬುದ್ಧಿವಂತರಾಗಲಿಕ್ಕೆ. ನೋಡೋಣ ಎಷ್ಟು ಜನ ಬುದ್ಧಿವಂತರಾಗ್ತೀರಿ ಅಂತ. ಅದರಿಂದ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದೆ ಇರುವ ಪ್ರತಿಯೊಬ್ಬರು ಏನಾಗ್ತಾರಂತೆ? ಮುಟ್ಟಾಳರಾಗಿ ಹೋಗ್ತಾರೆ, ಮೂರ್ಖರಾಗಿ ಹೋಗ್ತಾರೆ. ನಿಮ್ಮಲ್ಲಿ ಯಾರು ಹಾಗಾಗಬಾರ್ದು. ಈಗ ಹೇಳಿದ್ದರ ಉದ್ದೇಶ ಏನು ಕೇಳಿದರೆ, ನಿಮ್ಮಲ್ಲಿ ಯಾರೊಬ್ಬರು ಹಾಗೆ ಆಗಬಾರ್ದು. ನನ್ ಆಫ್ ಯು ಶುಡ್ ಬಿ ಲೈಕ್ ದಟ್ ಈಸ್ ಗಾಡ್ಸ್ ವಿಲ್. ಯಾರು ಹಾಗೆ ಆಗಬಾರ್ದು, ಆಯಿತಾ? ನಾವು ಯಾರು ನಮ್ಮನ್ನೇ ನಾವು ವಂಚಿಸ್ಕೊಂಡು ನಾಶವಾಗಿ ಹೋಗಬಾರ್ದು. ಮೂರ್ಖರಾಗಿ ನಾವು ವಿಶ್ವಾಸದ ಜೀವಿತದಲ್ಲಿ ಬಿದ್ದು ಹೋಗಬಾರ್ದು. ನಾವು ದೃಢವಾಗಿ ನಿಂತ್ಕೋಬೇಕು, ದೃಢವಾಗಿ ನಿಂತು ಮುನ್ನಡೆಯಬೇಕು. ಈ ದಿನದ ಗಾಸ್ಪೆಲ್ ರೀಡಿಂಗ್, ಶುಭ ಸಂದೇಶ, ಮತ್ತಾಯನ ಶುಭ ಸಂದೇಶ 9ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಮ್ಯಾಥ್ಯೂ ಚಾಪ್ಟರ್ 9. ಸೇಮ್ ಇನ್ಸಿಡೆಂಟ್ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ 2ನೇ ಅಧ್ಯಾಯದಲ್ಲೂ ಕೂಡ ಇದೆ, ಮಾರ್ಕ್ ಚಾಪ್ಟರ್ 2ನಲ್ಲೂ ಇದೆ. ಅಲ್ಲಿ ಯೇಸು ಸ್ವಾಮಿಯ ಬಳಿಗೆ ಒಂದು ಪಾರ್ಶ್ವವಾಯು ರೋಗಿಯನ್ನು 4 ಜನ ಹೊತ್ಕೊಂಡು ಬರ್ತಾರೆ. ಯೇಸು ಸ್ವಾಮಿಯ ಬಳಿಗೆ ಒಂದು ಪಾರ್ಶ್ವವಾಯು ರೋಗಿಯನ್ನು 4 ಜನ ಸೇರಿ ಹೊತ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಅವರ ವಿಶ್ವಾಸವನ್ನು ನೋಡಿ, ವಿಶ್ವಾಸವನ್ನು ಮೆಚ್ಚಿ ಏನು ಹೇಳ್ತಾರೆ? ಸನ್, ಯುವರ್ ಸಿನ್ಸ್ ಆರ್ ಫರ್ಗಿವನ್. ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಅವನ ಪಾಪ ಕ್ಷಮಿಸಲಾಗಿದೆ ಅಂತ ಹೇಳಿದ ಮೇಲೆ ಅವನಲ್ಲಿ ಏನಾದರೂ ಚೇಂಜಸ್ ಆಯಿತಾ? ಅವನ 4 ಜನ ಹೊತ್ಕೊಂಡು ಬಂದರು. ಯೇಸು ಸ್ವಾಮಿ ಅವನ್ನ ನೋಡಿ ಹೇಳಿದರು, ಮಗು, ನಿನ್ನ ಪಾಪವನ್ನು ಕ್ಷಮಿಸಲಾಗಿದೆ, ಅಷ್ಟೇ. ಏನಾದರೂ ಚೇಂಜ್ ಆಯಿತಾ? ಏನೂ ಚೇಂಜ್ ಆಗಿಲ್ಲ ಅಲ್ವಾ? ಸೊ ಅದಾದಮೇಲೆ ಅಲ್ಲಿದ್ದಂಥ ಫರಿಸಾಯರು, ಧರ್ಮಶಾಸ್ತ್ರಿಗಳೆಲ್ಲ ಹೇಳ್ತಾರೆ, ಇದು ದೈವ ದೂಷಣೆ. ಪಾಪವನ್ನು ಕ್ಷಮಿಸಲಿಕ್ಕೆ ಯಾರಿಗೆ ಅಧಿಕಾರ ಇದೆ? ದೇವರಿಗೆ ಮಾತ್ರ ಅಧಿಕಾರ ಇದೆ. ಇವನು ಯಾರು ಪಾಪ ಕ್ಷಮಿಸಲಿಕ್ಕೆ ಅಲ್ವಾ? ಅದು ನಿಜಾನೇ, ದೇವರಿಗೆ ಮಾತ್ರನೇ ಅಧಿಕಾರ ಇರೋದು. ದೇವರೇ ಮನುಷ್ಯನಾಗಿ ಬಂದಿದ್ದು ಅಂತ ಅವರಿಗೆ ಅರ್ಥ ಆಗಿರಲಿಲ್ಲ. ಆದ್ದರಿಂದ ಅವರು ಪ್ರಶ್ನೆ ಕೇಳಿದರು, ಎಕ್ಸ್ಕ್ಯೂಸ್ ಕೊಡೋಣ ಅವರಿಗೆ ಅಲ್ವಾ? ಆದರೆ ಅದಾದ ನಂತರ ಯೇಸು ಸ್ವಾಮಿ ಆ ಒಂದು ಪಾರ್ಶ್ವವಾಯು ರೋಗಿಗೆ ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆ ನೆತ್ಕೊಂಡು ನಡಿ ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ? ಎದ್ದು ಹಾಸಿಗೆ ನೆತ್ಕೊಂಡು ನಡಿತಾನೆ, ಮನೆಗೆ ಹೋಗ್ತಾನೆ. ಆಗ ಅಲ್ಲಿದ್ದ ಜನರೆಲ್ಲರೂ ದೇವರನ್ನು ಕೊಂಡಾಡ್ತಾರೆ, ದೇವರನ್ನು ಘನಪಡಿಸ್ತಾರೆ. ಓ, ಎಷ್ಟು ಒಳ್ಳೆಯ ದೇವರು ಸರ್ವಶಕ್ತರು ಅಂತ ದೇವರನ್ನು ಘನಪಡಿಸ್ತಾರೆ, ದೇವರನ್ನ ಹೊಗಳ್ತಾರೆ, ದೇವರನ್ನ ಸ್ತುತಿ ಮಾಡ್ತಾರೆ. ಇದರ ಅರ್ಥ ಏನು ಕೇಳಿದರೆ, ನಮ್ಮ ಜೀವನದಲ್ಲಿ ನಾವು ನೋಡುವಾಗ, ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ನಾವು ನೋಡುವಾಗ, ದೇವರಿಂದ ನಾವು ಪಾಪ ಕ್ಷಮೆ ಹೊಂದ್ಕೊಂಡಾದಮೇಲೆ ನಮ್ಮ ಜೀವಿತದಲ್ಲಿ ನಾವಿನ್ನೂ ಹಾಗೆ ಮಲ್ಕೊಂಡಿದ್ರೆ ದೇವರಿಗೆ ಮಹಿಮೆ ಆಗೋದಿಲ್ಲ. ವಿ ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ವಾಕ್. ನಾವು ಎದ್ದೇಳಬೇಕು, ನಡಿಬೇಕು. ಆಗ ನಮ್ಮ ಜೀವನ ಏನಾಗುತ್ತೆ ಕೇಳಿದರೆ ಸಾಕ್ಷಿ ಜೀವನ ಆಗುತ್ತೆ. ಅದನ್ನು ಅನೇಕರು ನೋಡ್ತಾರೆ, ನೋಡಿ ದೇವರನ್ನ ಕೊಂಡಾಡ್ತಾರೆ. ಯಾವ ರೀತಿ ಈ ಇನ್ಸಿಡೆಂಟಲ್ಲಿ ನೋಡಿ ದೇವರನ್ನ ಕೊಂಡಾಡಿದ್ರೋ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಡೆದರೆ ಮಾತ್ರನೇ ದೇವರನ್ನ ಕೊಂಡಾಡ್ತಾರೆ.
ನಮ್ಮ ಜೀವನ ನೋಡಿ ಅನೇಕರು ದೇವ್ರನ್ನ ಕೊಂಡಾಡ್ತಾರೆ. ಈಗ ನಿಮ್ಮಲ್ಲಿ ಯಾರನ್ನ ನೋಡಿ ದೇವ್ರು ಕೊಂಡಾಡ್ತಾ ಇದ್ದಾರೆ? ದೇವ್ರನ್ನ ಕೊಂಡಾಡ್ತಾರೆ? ನಮ್ಮಲ್ಲಿ ಯಾರನ್ನ ನೋಡಿ ದೇವ್ರನ್ನ ಕೊಂಡಾಡ್ತಾರ? ದೇವ್ರನ್ನ ಹೊಗಳ್ತಾರ? ನಾವು ಹೇಳ್ಕೊಳ್ತೀವಿ ದೇವರು ನನ್ನ ಪಾಪ ಕ್ಷಮಿಸಿದ್ದಾರೆ. ಖಂಡಿತ ದೇವರು ನಮ್ಮ ಪಾಪ ಕ್ಷಮಿಸಿದ್ದಾರೆ. ದೇವರು ನಿನ್ನ ಪಾಪವನ್ನು ಕ್ಷಮಿಸಿದ್ದಾರೆ ಅಂತ ಪ್ರೂವ್ ಮಾಡೀಗ. ಹೌ ಕ್ಯಾನ್ ಯು ಪ್ರೂವ್ ದಟ್ ಗಾಡ್ ಹ್ಯಾಸ್ ಫರ್ಗಿವನ್ ಯುವರ್ ಸಿನ್ಸ್? ಇಲ್ಲ ವಾಕ್ಯ ಇದೆ, ವಾಕ್ಯ ಅಲ್ಲ. ವಾಕ್ಯ ಇದೆ ಅಂತ ಪಿಶಾಚಿಗೂ ಗೊತ್ತು, ನಿನಗೂ ಗೊತ್ತು, ದೇವರಿಗೂ ಗೊತ್ತು, ಊರವರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ದೇವರು ನಿನ್ನ ಪಾಪ ಕ್ಷಮಿಸಿದ್ದಾರೆ. ಈಗ ನಾವು ಹಾಡ್ತೀವಿ ದೇವರನ್ನು ಪ್ರೀತಿಸ್ತಾರೆ. ಈಗ ನಾವು ಹಾಡಿದ್ವಿ, ನಾವು ಹೊರೆಯಂತೆ ಹೊತ್ತುಕೊಂಡೆ, ಅದು ಇದು ಎಲ್ಲ ಸುಮಾರೆಲ್ಲ ಆಡಿದ್ವಿ ಅಲ್ವಾ? ಇದೆಲ್ಲ ಕರೆಕ್ಟೇ, ಆಯಿತು, ಸತ್ಯನೇ. ಅದಕ್ಕೆ ನೀನೇನು ಮಾಡ್ತೀಯ ಈಗ? ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ಹೌ ಕ್ಯಾನ್ ಯು ಪ್ರೂವ್ ದಟ್? ಹಾಡಿ ಪ್ರೂವ್ ಮಾಡ್ತೀಯಾ? ಬೋಧನೆ ಮಾಡಿ ಪ್ರೂವ್ ಮಾಡ್ತೀಯಾ? ಓದಿ ಪ್ರೂವ್ ಮಾಡ್ತೀಯಾ? ಹೇಗೆ ಪ್ರೂವ್ ಮಾಡ್ತೀಯಾ? ಎದ್ದೇಳ್ಬೇಕು ನೀನೀಗ. ಅರೈಸ್ ಆ್ಯಂಡ್ ಶೈನ್, ಎದ್ದೇಳು, ಪ್ರಕಾಶಿಸು. ಜೆರುಸಲೇಮೇ, ನಿನಗೇನು ಬಂದಿದೆ? ಬೆಳಕು ಬಂದಿದೆ. ನೀನು ಎದ್ದು ಪ್ರಕಾಶಿಸುವುದನ್ನು ನೋಡುವಾಗ ಜನ ಏನು ಮಾಡ್ತಾರೆ? ಜನ ದೇವ್ರನ್ನ ಕೊಂಡಾಡ್ತಾರೆ. ಲೆಟ್ ಯುವರ್ ಲೈಟ್ ಶೈನ್ ಬಿಫೋರ್ ಪೀಪಲ್ so that by seeing that shining, light is shining through you, people will praise God, your Father in heaven. ನಾವು ಸುಮ್ಮನೆ ಜನರಿಗೆ ವಾಕ್ಯ ಹೇಳಿ ಚಪ್ಪಾಳೆ ಹೊಡೀರಿ ಅಂತೀವಿ ಅಲ್ವಾ? ಕೈ ತಟ್ಟಿ ಹಾಡಿ ಅಂತೀವಿ, ಕೈ ತಟ್ಟಿ ಸ್ತುತಿ ಮಾಡಿ ಅಂತೀವಿ. 5 ಪೈಸಾ ಪ್ರಯೋಜನ ಇಲ್ಲ. ಇದೆಲ್ಲ ಒಂಥರ ಗಿಮಿಕ್ಸ್ ಅಂತಲೇ ನಾನು ಹೇಳ್ತೀನಿ. ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾವು ಮಾಡ್ಕೊಂಡು ಬಂದಿರೋದು ಹೇಳ್ತಾ ಇರೋದು. ಯಾರೂ ಮಾಡೋದಲ್ಲ, ನಾವು ಮಾಡ್ಕೊಂಡು ಬಂದಿರೋದು. ಗೊತ್ತಿರಲಿಲ್ಲ. ದೇವರು ನಮಗೆ ಕ್ಷಮಿಸಿದ್ದಾರೆ ಅಂದ್ಕೊಂಡೇ ಕಾಲ ಕಳೆದ್ಬಿಟ್ವಿ. ಕ್ಷಮಿಸಿದ ನಿಜಾನೇ, ಆದರೆ ಅದಲ್ಲ, ಎದ್ದು ನಡಿಬೇಕು. ಯುವರ್ ಸಿನ್ಸ್ ಆರ್ ಫರ್ಗಿವನ್, ಗೆಟ್ ಅಪ್ ನೌ ಆ್ಯಂಡ್ ವಾಕ್. ಸುತ್ತು ನಿನ್ನ ಹಾಸಿಗೆನ. ಯಾವ ಪ್ರಾಬ್ಲಮಲ್ಲಿ ನೀನು ಮಲ್ಕೊಂಡಿದ್ಯೋ ಆ ಪ್ರಾಬ್ಲಮ್ ನಿನ್ನ ಕೈಯಲ್ಲಿರಬೇಕು. ನಾವು ಪ್ರಾಬ್ಲಮಲ್ಲೇ ಮಲ್ಕೊಬಿಡೋದಲ್ಲ. ಪ್ರಾಬ್ಲಮ್ ಶುಡ್ ನಾಟ್ ಕ್ಯಾರಿ ಯು ಶುಡ್ ಕ್ಯಾರಿ ದ ಪ್ರಾಬ್ಲಮ್. ಹಾಸಿಗೆ ಎತ್ಕೋ, ಹಾಸಿಗೆ ನೀನು ಹೊತ್ಕೋಬಾರ್ದು, ನೀನು ಹಾಸಿಗೆನ ಹೊತ್ಕೋ. ನಡಿ ಈಗ, ಜನ ನೋಡಲಿ. ಜನ ನೋಡಿದ್ರು, ಇಷ್ಟು ದಿನ ಹಾಸಿಗೆ ಮೇಲೆ ಮಲ್ಕೊಂಡು ನೀನು ಹಾಸಿಗೆನ ಹೊತ್ಕೊಂಡು ನಡೀತಾ ಇದ್ದಾನೆ. ದೇವರೇ ಸ್ತೋತ್ರ, ನೀನು ಕಾರ್ಯ ಮಾಡಿದೆಯಪ್ಪ ಅಂತ. ಆದರೆ ನಮ್ಮ ಜೀವನದಲ್ಲಿ ಆದಿಯಿಂದ ಅಂತ್ಯದವರೆಗೆ ಪ್ರಾಬ್ಲಮ್ ಹೇಳ್ಕೊಂಡೇ ಕಾಲ ಕಳೀತಾ ಇದ್ದೀವಿ. ಏನಾದರೂ ನಮ್ಮ ಸ್ವಭಾವದಲ್ಲಿ ವ್ಯತ್ಯಾಸ ಆಗಿದೆಯಾ? ಯೋಚನೆ ಮಾಡಿ ನೋಡಿ. ನಮ್ಮದು ಹಾಸಿಗೆ ಹಾಗೇನೇ ಇದೆ. ಹಾಸಿಗೆ ಮೇಲೆ ಮಲ್ಕೊಂಡೆ ಹಲ್ಲೆಲೂಯಾ ಹಲ್ಲೆಲೂಯಾ, ಒಳ್ಳೆಯವ ಯೇಸು ಒಳ್ಳೆಯವ ಎಲ್ಲ ಹಾಡ್ತೀವಿ. ಎಲ್ಲಿದ್ದೀವಿ? ಹಾಸಿಗೆ ಮೇಲೆ ಮಲ್ಕೊಂಡು. ಹಾಗಾದರೆ ಯೇಸು ನಮ್ಮ ಪಾಪ ಕ್ಷಮಿಸಿಲ್ವಾ? ಕ್ಷಮಿಸಿದ್ದಾರೆ, ನಿಜಾನೇ, ವಾಕ್ಯ ಸತ್ಯನೇ. ಯೇಸು ಕ್ರಿಸ್ತನ ಶಿಲುಬೆ ಮರಣದ ಮುಖಾಂತರ ನಿನಗೆ ಪಾಪ ಕ್ಷಮೆ ಲಭಿಸಿದೆ. ಬೈಬಲ್ ಏನು ಹೇಳುತ್ತೆ? ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 22 ಅನಿಸುತ್ತೆ. ಕೊಲೊಸಿಯನ್ಸ್ ಚಾಪ್ಟರ್ 1 ವರ್ಸ್ 22. ಈಗಲಾದರೂ ಯೇಸು ಕ್ರಿಸ್ತರ ದೈವಿಕ ಮರಣದ ಫಲವಾಗಿ, ಈಗಲಾದರೂ ಕ್ರಿಸ್ತ ಯೇಸುವಿನ ದೈಹಿಕ ಮರಣದ ಫಲವಾಗಿ ನಿಮಗೂ ದೇವರಿಗೂ ಸಂಧಾನ ನಡೆದಿದೆ. ನಿಮಗೂ ದೇವರಿಗೂ ಏನು ನಡೆದಿದೆ? ಸಂಧಾನ ನಡೆದಿದೆ. ಹೀಗೆ ದೇವರು ನಿಮ್ಮನ್ನು ತಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಲು ನೀವು ಪವಿತ್ರರು, ನಿಷ್ಕಳಂಕರು, ದೋಷರಹಿತರು ಆಗಿರುವಂತೆ ಮಾಡಿದ್ದಾರೆ. ಮಾಡ್ತಾರೆ ಅಂತ ಇದೆಯಾ? ಮಾಡಿದ್ದಾರೆ ಅಂತ ಇದೆಯಾ? ಈಗ ಪ್ರೂವ್ ಮಾಡಿ ಅಷ್ಟೇ. ಈಗ ಪ್ರೂವ್ ಮಾಡಿ. ಇದೇ ಕಥೆಗಳು ಹೇಳ್ಕೊಂಡು ಕಾಲ ಕಳಿಬೇಡಿ. ದೇವರು ಕ್ಷಮಿಸಿದ್ದಾರೆ, ದೇವರು ಪ್ರೀತಿಸ್ತಾ ಇದ್ದಾರೆ. ದೇವರು ಕ್ಷಮಿಸಿದ್ದಾರೆ, ದೇವರು ಪ್ರೀತಿಸ್ತಾ ಇದ್ದಾರೆ. ದೇವರು ಒಳ್ಳೆಯವರು. ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಪಾಪಗಳನ್ನು ತಮ್ಮ ದೇಹದಲ್ಲಿ ಹೊತ್ತು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲ ಸತ್ಯನೇ, ಎಲ್ಲ ಸತ್ಯನೇ. ಇದರಲ್ಲಿ 1% ಕೂಡ ನಮಗೆ ತೆಗಿಲಿಕ್ಕಿಲ್ಲ. ಎವ್ರಿಥಿಂಗ್ ರಿಟನ್ ಈಸ್ ಟ್ರೂ. ಗಾಡ್ ಹ್ಯಾಸ್ ಫರ್ಗಿವನ್ ಯು ಇನ್ ಕ್ರೈಸ್ಟ್ ಜೀಸಸ್, ನಾಟ್ ಇನ್ ಯುವರ್ ಸೆಲ್ಫ್. ಯೇಸು ಕ್ರಿಸ್ತನ ಮುಖಾಂತರ ದೇವರು ನಿನ್ನನ್ನು ಕ್ಷಮಿಸಿ ಆಯಿತು, ಸಂಧಾನ ಮಾಡ್ಕೊಂಡಾಯಿತು. ನೀನು ನಂಬಿದ್ರು ನಂಬದೇ ಇದ್ದರೂ ದೇವ್ರಿಗೆ ಕೆಲಸ ಮಾಡಿ ಆಯಿತು. ನಿನ್ನ ನಂಬಿಕೆ ಕೇಳ್ತಾ ಕೂತ್ಕೊಳ್ಳಿಲ್ಲ ದೇವರು. ನೀನು ನಂಬ್ತೀಯಪ್ಪ ಅಂತ ಕೇಳಲಿಲ್ಲ. ನಾನು ಹುಟ್ಟೋದಕ್ಕಿಂತ ಮುಂಚೆನೇ ದೇವರಿಗೆ ಕೆಲಸ ಮಾಡಿ ಆಯಿತು. ನಾನು ಹುಟ್ಟಲೇ ಇಲ್ಲ, ಆದರೂ ನನಗೋಸ್ಕರ ದೇವರು ಈ ಕೆಲಸ ಮಾಡಿ ಆಯಿತು. ನಮ್ಮನ್ನು ತಗೊಳ್ಳೇ ಇಲ್ಲ, ಕನ್ಸಿಡರ್ ಮಾಡಲೇ ಇಲ್ಲ. ವಿದೌಟ್ ಕನ್ಸಿಡರಿಂಗ್ ಮೀ
ಹೆಣನ ಏನು ಕನ್ಸಿಡರ್ ಮಾಡೋದಲ್ವಾ? ಹಾಂ, ಆತ್ಮದಲ್ಲಿ ಸತ್ತವರಾಗಿದ್ದವ್ರು ನಮ್ಮನ್ನು ಏನು ಕನ್ಸಿಡರ್ ಮಾಡಲಿಕ್ಕೆ ಏನಿದೆ ಅಲ್ಲೇ. ಬಟ್ ಗಾಡ್ ಹೂ ಇಸ್ ರಿಚ್ ಇನ್ ಮರ್ಸಿ ಆ್ಯಂಡ್ ಗ್ರೇಸ್, ಕೃಪಾಪೂರ್ಣನಾದ ದೇವರು, ಕರುಣಾಮಯನಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕ್ಷಮಿಸಿದರು. ಇದು ಸತ್ಯ. ಅದನ್ನೇ ನೀವೀಗ ಓದಿದ್ದು. ಏನಂತ ಓದಿದ್ರಿ? ಈಗಲಾದರೂ ಯೇಸು ಕ್ರಿಸ್ತರ ದೈಹಿಕ ಮರಣದ ಫಲವಾಗಿ ನಿಮಗೂ ದೇವರಿಗೂ ಸಂಧಾನ ನಡೆದಿದೆ. ಯಾವುದರ ಫಲವಾಗಿ? ಯೇಸು ಕ್ರಿಸ್ತರ ದೈಹಿಕ ಮರಣದ ಫಲವಾಗಿ, ನಮ್ಮ ತ್ಯಾಗದ ಫಲವಾಗಿ ಅಲ್ಲ. ಆಯಿತಾ? ದೇವರಿಗೂ ನಮಗೂ ಸಂಧಾನ ಆಗಿರೋದು ನೀವು ಹೋಗಿ ಪಾಪ ನಿವೇದನೆ ಮಾಡಿದ್ರಿಂದ ಅಲ್ಲ. ನಾಟ್ ಬಿಕಾಸ್ ಆಫ್ ಯುವರ್ ಕನ್ಫೆಷನ್. ಯು ಕನ್ಫೆಸ್ಡ್ ಯುವರ್ ಸಿನ್, ಸೊ ಗಾಡ್ ರೆಕನ್ಸೈಲ್ಡ್ ವಿತ್ ಯು. ನೋ, ಗಾಡ್ ರೆಕನ್ಸೈಲ್ಡ್ ವಿತ್ ಯು because of Christ Jesus. When Christ offered himself to God, God reconciled with you through the sacrifice of Christ Jesus, through his blood. ಯೇಸು ಕ್ರಿಸ್ತನ ಬಲಿಯರ್ಪಣೆ ಮುಖಾಂತರ, ಆತನ ಪವಿತ್ರ ರಕ್ತದ ಮುಖಾಂತರ ದೇವರು ಮನುಷ್ಯ ಕುಲದೊಂದಿಗೆ ಸಂಧಾನ ಮಾಡಿಕೊಂಡಾಯಿತು. ಈ ಸಂಧಾನ ಎಲ್ಲಿ ರಿಸರ್ವ್ ಆಗಿದೆ? ಕ್ರಿಸ್ತನಲ್ಲಿ ರಿಸರ್ವ್ ಆಗಿದೆ. ವೆನ್ ಯು ಬಿಲೀವ್ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಯು. ನೀನು ಯಾವಾಗ ಇದನ್ನು ನಂಬ್ತೀಯೋ ಆಗ ಅದು ನಿನಗೆ ಸಿಗುತ್ತೆ. ಅಲ್ಲಿವರೆಗೆ ಅದು ಎಲ್ಲಿದೆ? ಅದು ಅಲ್ಲಿ ರಿಸರ್ವ್ ಆಗಿದೆ, ಕ್ರಿಸ್ತನಲ್ಲಿ ಇದೆ. ಇದು ಬೇರೆ ಎಲ್ಲೂ ಇಟ್ಟಿಲ್ಲ. ಇದು ಬೇರೆ ಮನುಷ್ಯನ ಕೈಯಲ್ಲಿ ಕೊಟ್ಟಿಲ್ಲ. ಇದು ಅಪೊಸ್ತಲರ ಕೈಯಲ್ಲೂ ಕೊಟ್ಟಿಲ್ಲ, ಪ್ರವಾದಿಗಳ ಕೈಯಲ್ಲೂ ಕೊಟ್ಟಿಲ್ಲ, ಪ್ರೇಷಿತರ ಕೈಯಲ್ಲೂ ಕೊಟ್ಟಿಲ್ಲ, ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳ ಕೈಯಲ್ಲೂ ಕೊಟ್ಟಿಲ್ಲ, ಪವಾಡ ಪುರುಷರ ಕೈಯಲ್ಲೂ ಕೊಟ್ಟಿಲ್ಲ, ಏಂಜಲ್ಸ್ ಕೈಯಲ್ಲೂ ಕೊಟ್ಟಿಲ್ಲ. ಗಾಡ್ ರಿಸರ್ವ್ಡ್ ದಟ್ ಇನ್ ಹಿಮ್ಸೆಲ್ಫ್, ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ತಂದೆ ದೇವರು ಹೇಳಿದರು, ಮಗನೇ ಇಷ್ಟು ಕಷ್ಟಪಟ್ಟು ಈ ಜನರಿಗೋಸ್ಕರ ಪಾಪಕ್ಷಮೆ ನೀನು ತಗೊಂಡು ಬಂದೆ. ಕೆಲಸ ಮಾಡು, ಇದು ನೀನು ಇಟ್ಕೋ. ಯಾರೆಲ್ಲ ಯಾವತ್ತು ನೀನು ನಂಬ್ತಾರೋ ಅವ್ರಿಗೆ ನೀನು ಫ್ರೀ ಕೊಟ್ಬಿಡು, ಫ್ರೀಯಾಗಿ ಪರ್ಮಿಷನ್ ನಿನಗೆ. ಇದನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ ಯೇಸು, ಇದು ಅವರೇ ಇಟ್ಕೊಂಡಿದ್ದಾರೆ. ದೇವ್ರ ಹತ್ರನೇ ಇದೆ. ನೋಡಿ, ಫರಿಸಾಯರಿಗೂ ಧರ್ಮಶಾಸ್ತ್ರಿಗಳಿಗೂ ಗೊತ್ತಿತ್ತು ಪಾಪ ಕ್ಷಮಿಸ್ಲಿಕ್ಕೆ ಅಧಿಕಾರ ಒಬ್ರಿಗೆ ಮಾತ್ರ ಅಲ್ವಾ, ದೇವ್ರಿಗೆ ಮಾತ್ರ ಅಲ್ವಾ? ಹೌದು, ದೇವ್ರಿಗೆ ಮಾತ್ರನೇ. ಈಗ ಅಧಿಕಾರ ಏನು ಮಾಡಿದ್ದಾರೆ? ಯೇಸು ಹೇಳಿದರು, ನರಪುತ್ರನಿಗೂ ಅಧಿಕಾರ ಉಂಟು. ಭೂಮಿಯಲ್ಲಿ ಪಾಪಗಳನ್ನ ಕ್ಷಮಿಸಲಿಕ್ಕೆ ಇನ್ನೊಬ್ಬರಿಗೆ ಅಧಿಕಾರ ಇದೆ. ಯಾರಿಗೆ? ನರಪುತ್ರನಿಗೆ. ನರಪುತ್ರ ಯಾರು? ಯೇಸು. ಯೇಸುವಿಗೆ ಅಧಿಕಾರ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಯೇಸು ಹತ್ರ ಇದೆ. ಈಗ ಇದೆಲ್ಲ ಸತ್ಯ, ಇದೆಲ್ಲ ನಮಗೆ ಗೊತ್ತಿರೋ ವಿಷಯನೇ ಅಲ್ವಾ? ಅದನ್ನೇ ಇಲ್ಲಿ ಬರೆದಿರೋದು. ಯೇಸು ಕ್ರಿಸ್ತರ ದೈಹಿಕ ಮರಣದ ಫಲವಾಗಿ ನಿಮಗೂ ದೇವರಿಗೂ ಏನು ನಡೆದಿದೆ? ಸಂಧಾನ ನಡೆದಿದೆ. ಹೀಗೆ ದೇವರು ನಿಮ್ಮನ್ನು ತಮ್ಮ ಸನ್ನಿಧಿಗೆ ಸೇರಿಸಿಕೊಳ್ಳಲು ನೀವು ಪವಿತ್ರರು, ನಿಷ್ಕಳಂಕರು, ನಿರ್ದೋಷಿಗಳು, ದೋಷರಹಿತರು ಆಗಿರುವಂತೆ ಮಾಡಿದ್ದಾರೆ. ಯಾರ ಮುಖಾಂತರ ಮಾಡಿದ್ದಾರೆ? ಯೇಸು ಕ್ರಿಸ್ತನ ಮುಖಾಂತರ ಮಾಡಿದ್ದಾರೆ. ನಮ್ಮ ಮುಖಾಂತರ 5 ಪೈಸೆ ಕೆಲಸ ಏನೂ ಆಗಿಲ್ಲ. ನಿಮ್ಮ ಯೋಗ್ಯತೆಯಿಂದ ಏನು ಕೆಲಸ ಆಗೋದು ಇಲ್ಲ, ನಮ್ಮ ಯೋಗ್ಯತೆಯಿಂದನೂ ಆಗೋದಿಲ್ಲ. ನಾವು ಏನೆಲ್ಲ ಸರ್ಕಸ್ ಮಾಡಿದರೂ ಏನೂ ಪ್ರಯೋಜನ ಇಲ್ಲ, 5 ಪೈಸೆ ಪ್ರಯೋಜನ ಇಲ್ಲ. ಆಯಿತಾ? ನಾವು ಸುಮ್ಮನೆ ದೇವರ ಹತ್ರ, ಮನುಷ್ಯರ ಹತ್ರ ಎಲ್ಲ ಡಿಮ್ಯಾಂಡ್ ಮಾಡ್ತೀವಿ. ನಾವಿಷ್ಟು ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ದಾನ ಧರ್ಮ ಎಲ್ಲ ಮಾಡ್ತೀವಿ, ಫಾಸ್ಟಿಂಗ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಕ್ಯಾಂಡಲ್ ಅಂಟಿಸ್ತೀವಿ, ಚರ್ಚಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ದೇವರೇ ಆದರೆ ಏನೂ ಮಾಡಿಲ್ಲ. ಏನು ಮಾಡಬೇಕಾಗಿತ್ತಪ್ಪ ನಿನಗೆ? ಏನು ಮಾಡಬೇಕಾಗಿತ್ತು? ನೀನು ಇಷ್ಟಲ್ಲ, ಇನ್ನು ಎಷ್ಟು ಮಾಡಿದರೂ ಏನು ಮಾಡಲ್ಲ ದೇವರು. ಯಾಕೆ ಅಂದರೆ ನಿನಗೇನು ಮಾಡಬೇಕಲ್ಲ ಮಾಡಿ ಆಗಿದೆ ದೇವರು. ಅದು ನಿನ್ನ ಯೋಗ್ಯತೆ ನೋಡಿ ಅಲ್ಲ ಮಾಡಿರೋದು. ಯೇಸು ಕ್ರಿಸ್ತನ ಮುಖಾಂತರ ಅವರ ಶಿಲುಬೆ ಮರಣದ ಫಲವಾಗಿ ನಮಗೇನು ಮಾಡಬೇಕೋ ಅದು ದೇವರು ಮಾಡಿ ಆಗಿದೆ. ಕೆಲವ್ರಿಗೆ ಬೇಜಾರಾಗ್ಬೋದು, ಹಾಗಾದರೆ ದೇವರು ಇನ್ನೇನು ಮಾಡೋದಿಲ್ವ ಅಂತ. ಬೇಜಾರಾಗಬೇಡಿ, ಏನು ಮಾಡಲ್ಲ, ಏನೇನು ಮಾಡಲ್ಲ. ಏನು ಮಾಡಬೇಕಾಗಿತ್ತು ದೇವರು? ಹೇಳಿ, ನಿಮ್ಗೇನು ಮಾಡಬೇಕಾಗಿತ್ತು? ಮಾಡಬೇಕಾಗಿದ್ದು ನಿಜವಾಗಲೂ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿತ್ತು. ಅದು ದೇವರು ಮಾಡಿ ಆಯಿತು. ಅಲ್ಲ, ಈ ಲೋಕದಲ್ಲಿ ದೇವರು ಏನಾದರೂ ಮಾಡಲ್ವ? ನಮ್ಗೆ ಒಳ್ಳೇದು ಮಾಡಲ್ವಾ? ಖಂಡಿತ ಮಾಡಲ್ಲ. ಯಾವ ಒಳ್ಳೆ ಅಪ್ಪ ತನ್ನ ಮಗ ಮೊಟ್ಟೆ ಕೇಳಿದರೆ ಹಾವು ಕೊಡ್ತಾನೆ? ಮೊಟ್ಟೆ ಕೇಳಿದರೆ ಹಾವು ಯಾವ್ದಾದ್ರು ಅಪ್ಪಂದ್ರೆ ಕೊಡ್ತಾರ? ಮತ್ತು ಕೊಚ್ಚೆ ಗುಂಡೀಲಿ ಒಳ್ಳೇದು ಮಾಡಿ ದೇವ್ರೆ ಅಂದರೆ ಕೊಚ್ಚೆ ಗುಂಡೀಲಿ ಒಳ್ಳೇದು ಮಾಡಿದಾಗ ಕೂತ್ಕೊಳ್ತಾರ ದೇವರು? ಮಾಡಲ್ಲ, ಖಂಡಿತವಾಗಲು. ಒಳ್ಳೇದಂದರೆ ನಮ್ಮ ಲೆಕ್ಕಾಚಾರದಲ್ಲಿ ಒಳ್ಳೆ ಮನೆ, ಒಳ್ಳೆ ಜಾಬ್, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಹೆಲ್ತ್, ಒಳ್ಳೆ ವೆಲ್ತ್, ಎಲ್ಲ ಆಲ್ ಗುಡ್ 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 ಅಂತ ನೀವು ಹೇಳುವ ಗುಡ್ಡು. ಆ ಗುಡ್ ಮಾಡೋಕ್ಕಲ್ಲ ದೇವರಿರೋದು. ಗಾಡ್ ಈಸ್ ಗುಡ್, ಆಲ್ವೇಸ್ ಈಸ್ ಗುಡ್, ಬಟ್ ಹಿಸ್ ಗುಡ್ನೆಸ್ ಈಸ್ ನಾಟ್ ಆರ್ ಗುಡ್ನೆಸ್. ಓಕೆ,
ಆರ್ ಗುಡ್ನೆಸ್ ಈಸ್ ಸಮಥಿಂಗ್ ವರ್ಸ್ಟ್. ಇಟ್ಸ್ ಲೈಕ್ ಡಂಗ್, ಸಗಣಿ ಅಂತ ಹೇಳ್ಬೋದು, ವೇಸ್ಟ್ ಅಂತ ಹೇಳ್ಬೋದು, ಗಾರ್ಬೇಜ್ ಅಂತ ಹೇಳ್ಬೋದು. ಗಾಡ್ಸ್ ಗುಡ್ನೆಸ್ ಈಸ್ ಆಲ್ವೇಸ್ ಇಟರ್ನಲ್ ಗುಡ್. ಈ ಭೂಮಿಲಿರೋ ಯಾವುದೂ ಅಲ್ಲ, ಈ ಪ್ರಪಂಚಕ್ಕೆ ಸಂಬಂಧಪಟ್ಟ ಗುಡ್ಡೇ ಅಲ್ಲ, ಎಲ್ಲ ನಿತ್ಯತೆಗೆ ಸಂಬಂಧಪಟ್ಟಿದ್ದು, ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆ ಗುಡ್ ನಾವು ಬಯಸೋದಾದರೆ ಓಕೆ, ಆ ಗುಡ್ ಇಲ್ಲಿ ಪೂರ್ತಿ ನಮಗೆ ಸಿಗೋದಿಲ್ವೇ? ಓನ್ಲಿ ಥ್ರೂ ಫೇತ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಗುಡ್. ಈವನ್ ಜೀಸಸ್ನ ಕೂಡ ನಮಗಿಲ್ಲಿ ಫೇತ್ ಮುಖಾಂತರನೇ ನೋಡ್ಲಿಕ್ಕಾಗೋದು, ವಿಶ್ವಾಸದ ಮುಖಾಂತರನೇ. ಯೇಸು ನಿಮ್ಮಲ್ಲಿ ನೋಡಿದ್ರೆ ಯಾರಾದಿದ್ರೆ ಕೈ ಎತ್ತಿ ನೋಡೋಣ. ಚಿತ್ರದಲ್ಲಲ್ಲ, ಚಿತ್ರದಲ್ಲಿ ಯಾವ್ದಾದ್ರು ಸಿನಿಮಾ ನಟನ ಫೋಟೋ ನೋಡಿರ್ತೀರಾ, ಜೀಸಸ್ನ ರಿಯಲ್ ಆಗಿ ನೋಡಿದವ್ರು ಯಾರಾದರೂ ಇದ್ದೀರಾ? ಯಾರೂ ಇಲ್ಲ. ಯೇಸು ಸ್ವಾಮಿನೇ ಹೇಳಿದ್ದಾರೆ ಅಲ್ವಾ, ದೇವ್ರನ್ನ ಯಾರೂ ನೋಡಿಲ್ಲ ಅಂತ ಹೇಳಿದ್ದಾರೆ, ನೋಡ್ಲಿಕ್ಕೆ ಆಗೋದು ಇಲ್ಲ. ಇನ್ನು ಯೇಸು ಮನುಷ್ಯನಾಗಿ ಬಂದಾಗ ಆ ನರಪುತ್ರನನ್ನು ನೋಡಿದ್ದಾರೆ, ಆದರೆ ರಿಯಲ್ ಜೀಸಸ್ನ ಯಾರೂ ನೋಡಿಲ್ಲ, ಯಾರೂ ನೋಡಿಲ್ಲ. ನೋಡಿಬಿಟ್ರೆ ಏನಾಗುತ್ತೆ? ಸತ್ತೋಗ್ಬಿಡ್ತೀವಿ. ನೋಡಿಬಿಟ್ರೆ ನಾವು ಮತ್ತೆ ಬದುಕೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಮತ್ತು ಹೇಗೆ ನೋಡೋದು ಯೇಸುವನ್ನು? ವಿಶ್ವಾಸದ ಮುಖಾಂತರ. ಅದಕ್ಕೆ ವಿಶ್ವಾಸ ಕೊಟ್ಟಿರೋದು. ಸ್ವರ್ಗಕ್ಕೆ ಹೋಗೋ ತನಕ ಮಾತ್ರ ವಿಶ್ವಾಸ, ಅಲ್ಲಿ ಹೋದ್ಮೇಲೆ ವಿಶ್ವಾಸ ತೆಗೆದು ಬಿಸಾಡ್ತಾರೆ. ವಿಶ್ವಾಸ ಯಾಕೆ? ಈಗ ನೀವು ನನಗೆ ಕಾಣ್ತಾ ಇದ್ದೀರಿ, ನಾನು ನಿಮಗೆ ಕಾಣ್ತಾ ಇದ್ದೀನಿ. ವಿಶ್ವಾಸದಿಂದ ಯಾಕೆ ನೋಡಲಿ ನಾನು? ನೇರವಾಗಿ ಅಲ್ವಾ? ಸೊ ಈಗ ಮುಸುಕಾಗಿ ನೋಡ್ತಾ ಇದ್ದೀವಿ, ಸರ್ವಾಯ ನೇರವಾಗಿ ಫೇಸ್ ಟು ಫೇಸ್ ನೋಡ್ತೀವಿ. ಅಲ್ಲಿ ವಿಶ್ವಾಸ ಏನು ಬೇಕಾಗಿಲ್ಲ. ಅದಕ್ಕೆ ಪ್ರೀತಿ ಮಾತ್ರ ಕೊನೆ ತನಕ ಇರುತ್ತೆ. ವಿಶ್ವಾಸ ಇಲ್ಲಿಗೆ ಮುಗೀತು. ಎಲ್ಲಿಗೆ? ಈ ಲೋಕದಲ್ಲಿ ನಾವಿರುವಾಗ. ಅದರಿಂದ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೇನು ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ಲರ ಮೈಂಡಲ್ಲೂ ಇರುತ್ತೆ. ವಾಟ್ ಗುಡ್ ಐ ಕ್ಯಾನ್ ಗೆಟ್? ಪ್ರತಿದಿನ ದೇವರ ವಾಕ್ಯ ಕೇಳಿಸ್ಕೊಳ್ಳೋದ್ರಿಂದ ಏನು ಒಳ್ಳೇದು ನನಗೆ ಸಿಗುತ್ತೆ, ನನಗೇನು ಒಳ್ಳೇದಾಗುತ್ತೆ? ಮತ್ತೆ ಹೇಳ್ತೀನಿ, ಏನು ಒಳ್ಳೇದಾಗಲ್ಲ, ಆಯಿತಾ? ಒಳ್ಳೆಯದಾಗುತ್ತೆ ಅಂತೆಲ್ಲ ಏನು ತಿಳ್ಕೊಬೇಡಿ. ಅದೆಲ್ಲ ಈ ಫಾಲ್ಸ್ ಪ್ರಾಫಿಟ್ಸ್ ಅಂತ ಸುಮಾರು ಜನ ಬಂದಿದ್ದಾರೆ, ಅವ್ರು ಕೊಡ್ತಾರೆ ನಿಮಗೆ. ಅದು ಬಿಸ್ನೆಸ್ ಪರ್ಪಸ್ಗೋಸ್ಕರ, ಕ್ರೌಡ್ ಪುಲ್ಲಿಂಗ್ ಮಾಡಲಿಕ್ಕೋಸ್ಕರ ಅಷ್ಟೇ, ಜನನ ಜಾಸ್ತಿ ಎಳ್ಕೊಳ್ಳಿಕ್ಕೋಸ್ಕರ. ಎಲ್ಲ ಒಳ್ಳೇದಾಗುತ್ತೆ, ಎಲ್ಲದು ಒಳ್ಳೇದಾಗುತ್ತೆ, ಒಂದು ಹೋಪ್ ಕೊಡ್ತಾ ಹೋಗೋದು. ಏನು ಒಳ್ಳೇದಾಗುತ್ತೆ? ಇದ್ರ ಮಧ್ಯದಲ್ಲಿ ಎಷ್ಟೋ ಜನ ಸತ್ತೋಗಿರ್ತಾರೆ, ಎಷ್ಟೋ ಜನಕ್ಕೆ ಏನೇನೋ ಆಗಿರುತ್ತೆ. ನಿಜ ಹೇಳ್ತೀನಿ, ಇಲ್ಲಿ ಯಾವುದು ಒಳ್ಳೇದು ಎಕ್ಸ್ಪೆಕ್ಟ್ ಮಾಡಬೇಡಿ, ಆದರೆ ಒಳ್ಳೆಯದಾಗುತ್ತೆ. ಏನು ಒಳ್ಳೆಯದಾಗುತ್ತೆ ಕೇಳಿದರೆ, ನಿಮಗೆ ಈ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಬದುಕಲಿಕ್ಕಾಗುತ್ತೆ. ಯು ಕ್ಯಾನ್ ಲೀವ್ ಇನ್ ದ ಹೋಪ್ ಆಫ್ ಇಟರ್ನಲ್ ಲೈಫ್. ಅದರಷ್ಟು ಒಳ್ಳೇದು ಬೇರೆ ಯಾವುದೂ ಇಲ್ಲ. ಯು ವಿಲ್ ಹ್ಯಾವ್ ಹೋಪ್. ಆ ಹೋಪ್ ಇರೋದ್ರಿಂದ ನಿಮಗೇನಾಗೋದಿಲ್ಲ, ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ನಿಮಗೆ ಆಶಾಭಂಗ ಆಗುವುದಿಲ್ಲ. ಯಾಕೆ ಕೇಳಿದರೆ, ನಿಮಗೆ ಹೋಪ್ ಇದೆ. ಅಂದರೆ ಇವತ್ತು ನಾವು ಹೋಪ್ಲೆಸ್ ಆಗಿಬಿಟ್ಟಿದ್ದೀವಿ. ಈ ಹೋಪ್ ಇಲ್ಲದೆ ಇರೋದ್ರಿಂದ ಒಳ್ಳೆಯದಾಗುತ್ತೆ. ಏನು ಒಳ್ಳೆಯದಾಗುತ್ತೆ? ಪ್ರಾರ್ಥನೆ ಇಷ್ಟು ಮಾಡ್ತಿದ್ರೆ ಒಳ್ಳೇದಾಗ್ತಾ ಇಲ್ವಲ್ಲ? ಯಾರು ಹೇಳಿದ್ರಪ್ಪ ಪ್ರಾರ್ಥನೆ ಮಾಡೋದು ಒಳ್ಳೇದಾಗಲಿಕ್ಕೆ ಅಂತ? ಪ್ರಾರ್ಥನೆ ಮಾಡೋದು ನಿನಗೆ ವಿಶ್ವಾಸ ಇರೋದ್ರಿಂದ, ಒಳ್ಳೇದಾಗಿದ್ದರಿಂದ ಪ್ರಾರ್ಥನೆ ಮಾಡ್ತಾ ಇರೋದು, ಒಳ್ಳೇದಾಗಲಿಕ್ಕಲ್ಲ. ಒಳ್ಳೇದಾಗಲಿಕ್ಕೆ ಅಂತ ಪ್ರಾರ್ಥನೆ ಇಲ್ಲ. ಮತ್ತೇನಿದೆ? ಅದಕ್ಕೆ ವಿಚ್ ಕ್ರಾಫ್ಟ್ ಇದೆ, ಮಂತ್ರವಾದ. ಹಾಗಾದ್ರೆ ಇವತ್ತೆಲ್ಲ ಮಾಡ್ತಾ ಇರೋದು ಮೆಜಾರಿಟಿ ಅದೇನೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀವು ಬೈಬಲ್ ಓದಿ ಗೊತ್ತಾಗುತ್ತೆ. ನೀವು ಬೈಬಲ್ ಓದುವಾಗ ಗೊತ್ತಾಗುತ್ತೆ ಪ್ರಾರ್ಥನೆ ಅಂದರೆ ಏನು, ವಿಚ್ ಕ್ರಾಫ್ಟ್ ಅಂದರೆ ಏನು ಅಂತ, ಮಾಟ ಮಂತ್ರ ಅಂದರೆ ಏನು ಅಂತ. ಇವತ್ತು ಅನೇಕ ಕಡೆಗಳಲ್ಲಿ ಪ್ರೇಯರ್ ಅಂತ ನಡೀತಾ ಇರೋದು ವಿಚ್ ಕ್ರಾಫ್ಟೇ, ಮಾಟ ಮಂತ್ರನೇ. ಯಾಕೆ ಅಂದರೆ ಅಲ್ಲಿ ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟಿದ್ದು ಏನೂ ಇಲ್ಲ. ನಥಿಂಗ್ ರಿಲೇಟೆಡ್ ಟು ಕ್ರೈಸ್ಟ್ ಜೀಸಸ್, ನಥಿಂಗ್ ರಿಲೇಟೆಡ್ ಟು ಇಟರ್ನಲ್ ಲೈಫ್, ನಥಿಂಗ್ ರಿಲೇಟೆಡ್ ಟು ಹೋಲಿ ಸ್ಪಿರಿಟ್, ಎವ್ರಿಥಿಂಗ್ ರಿಲೇಟೆಡ್ ಟು ಯು. ನಿಮಗೆ ಒಳ್ಳೆಯದಾಗುತ್ತೆ, ನಿಮಗೆ ಆಶೀರ್ವಾದ ಬರುತ್ತೆ, ನಿಮಗೆ ಬಿಡುಗಡೆ ಬರುತ್ತೆ, ನಿಮಗೆ ಸೌಖ್ಯ ಸಿಗುತ್ತೆ, ನೀವು ಮೇಲೆ ಬರ್ತೀರಿ, ಎಲ್ಲ ನೀವೇ. ಯೇಸು ಇವತ್ತು ನಮ್ಮ ಪರಿಸ್ಥಿತಿ ಹಾಗಾಗ್ಬಿಟ್ಟಿದೆ. ನಾವು ಮುಂದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಇನ್ನು ನೀವು ವಿಶ್ವಾಸದಲ್ಲಿ ದೃಢವಾಗಿ ಮುನ್ನಡೆಯಬೇಕು,
ಶುಭ ಸಂದೇಶವನ್ನು ಕೇಳಿದಾಗ ನೀವು ಹೊಂದಿದ ಭರವಸೆಯನ್ನು ಕಳೆದುಕೊಳ್ಳದಂತೆ ಜಾಗರೂಕರಾಗಿರಬೇಕು. ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೆ, ಪ್ರೊವೈಡೆಡ್ ದಟ್ ಯು ಕಂಟಿನ್ಯೂ ಸೆಕ್ಯೂರ್ಲಿ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಸ್ಟೆಡ್ಫಾಸ್ಟ್ ಇನ್ ಫೇತ್ ವಿತೌಟ್ ಶಿಫ್ಟಿಂಗ್ ಫ್ರಮ್ ದ ಹೋಪ್ ಪ್ರಾಮಿಸ್ಡ್ ಬೈ ದ ಗಾಸ್ಪಲ್ ದಟ್ ಯು ಹರ್ಡ್. ಶುಭ ಸಂದೇಶವನ್ನು ಆಲಿಸಿದಾಗ ನಿಮಗೆ ಏನು ಸಿಕ್ತು? ಒಳ್ಳೆಯದಾಯಿತು. ಏನು ಒಳ್ಳೆಯದಾಯಿತು? ಹಲೋ, ಶುಭ ಸಂದೇಶ ಆಲಿಸಿದಾಗ ನಿಮ್ಗೆ ಒಳ್ಳೆಯದಾಯ್ತಾ? ಏನು ಒಳ್ಳೆಯದಾಯಿತು? ಹೋಪ್ ಸಿಕ್ತು. ಇದು ಸಿಕ್ತಾ ನಿಮಗೆ? ಅಥವಾ ಸೌಖ್ಯ ಸಿಕ್ತಾ? ಅದ್ಭುತ ಸಿಕ್ತಾ? ಕೆಲವರು ಹೇಳ್ತಾರಲ್ಲ, ನಾವಲ್ಲಿ ಧ್ಯಾನಕ್ಕೆ ಹೋಗಿ ಬಂದ ಮೇಲೆ ನಮಗೆ ಜಾಬ್ ಸಿಕ್ತು. ಹೋಪ್ಲೆಸ್ ಫೆಲೋ. ಹೋಪಿಲ್ಲ. ಯಾವ ಹೋಪಿಲ್ಲ? ಈ ಹೋಪಿಲ್ಲ. ನಿತ್ಯತೆಗೆ ಸಂಬಂಧಪಟ್ಟ ಹೋಪ್ ಸಿಕ್ಕಿಲ್ಲ, ಹೋಯ್ತಲ್ಲಿ ಹೋಪು. ಮತ್ತು ಕೇಳಿಸ್ಕೊಬಂದಿದ್ದೇನು? ಕೇಳಿಸ್ಕೊಬಂದಿದ್ದು ಸುಖ ಸಂದೇಶ, ಶುಭ ಸಂದೇಶ ಅಲ್ಲ, ಸುಖ ಸಂದೇಶ. ಅದರ ಹಿಂದೆ ಇರುವ ಆತ್ಮ ಯಾವುದು? ಪಿಶಾಚಿ, ಹೋಲಿ ಸ್ಪಿರಿಟ್ ಅಲ್ಲ. ಕೆಲವರು ಇದು ಈ ಲೋಕದ ಏನೋ ಸಿಕ್ತು ಅಲ್ಲ ಹೇಳಬೇಕಾಗಿರೋದು. ನಾನಲ್ಲಿ ರಿಟ್ರೀಟಿಗೆ ಹೋಗಿ ಬಂದಮೇಲೆ ಏನು ಸಿಕ್ತು? ನನಗೆ ಹೋಪ್ ಸಿಕ್ತು, ಭರವಸೆ ಸಿಕ್ತು. ವಿತ್ ದಟ್ ಹೋಪ್ ಐ ಕ್ಯಾನ್ ರಿಜಾಯ್ಸ್. ನನಗೆ ಸಂತೋಷ ಪಡಲಿಕ್ಕೆ ಆಗ್ತಾ ಇದೆ. ನನ್ನ ಒಳಗಡೆ ಇದ್ದ ಡಿಸಪಾಯಿಂಟ್ಮೆಂಟ್ ಹೋಯಿತು. ನನ್ನ ಒಳಗಡೆ ಡಿಸಪಾಯಿಂಟ್ಮೆಂಟ್ ಇತ್ತು, ಅದು ಹೋಯಿತು. ಹೇಗೋಯ್ತು? ನನಗೆ ಹೋಪ್ ಸಿಕ್ತು, ನನಗೊಂದು ನಿರೀಕ್ಷೆ ಬಂತು. ಶುಭ ಸಂದೇಶ ನನಗೇನು ಕೊಡ್ತು? ಹೊಸ ಜಾಬ್ ಅಲ್ಲ ಕೊಟ್ಟಿದ್ದು, ಹೊಸ ಮನೆ ಅಲ್ಲ ಕೊಟ್ಟಿದ್ದು, ಹೊಸ ಗಂಡು ಹೆಣ್ಣು ಅಲ್ಲ ಕೊಟ್ಟಿರೋದು, ಅಥವಾ ಒಂದು ಆರೋಗ್ಯ ಅಲ್ಲ ಕೊಟ್ಟಿರೋದು. ಗಾಸ್ಪಲ್ ಗೇವ್ ಮಿ ಹೋಪ್. ಜೀಸಸ್ ಕ್ರೈಸ್ಟ್ ಈಸ್ ದ ಹೋಪ್ ಆಫ್ ಗ್ಲೋರಿ. ಯೇಸು ಕ್ರಿಸ್ತನೇ ಆ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರ. ಆ ಕ್ರಿಸ್ತನು ನನ್ನ ಒಳಗಡೆ ಇದ್ದಾನೆ ಎಂಬ ಒಂದು ಅರಿವು ನಮಗೆ ಸಿಕ್ತು. ಯೇಸುಕ್ಕಿಂತ ಒಳ್ಳೆಯದು ಏನಿದೆ ಈ ಪ್ರಪಂಚದಲ್ಲಿ? ಯೇಸುಕ್ಕಿಂತ ಒಳ್ಳೆಯದೇನಿದೆ? ಏನೂ ಇಲ್ಲ. ನಾನು ಹೇಳ್ತೀನಿ, ಏನಿದ್ರೂ ಬೇಡ. ಏನಾದರೂ ಇದೆ ಅಂದರೂ ಬೇಡ, ನೀವೇ ಇಟ್ಕೊಳ್ಬೇಕಾದ್ರೆ. ಸೊ ಯೇಸುಕ್ಕಿಂತ ಒಳ್ಳೆದು ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ಯಾಕೆಂದರೆ ಯೇಸುವೇ ನಿತ್ಯ ಜೀವ ಅಲ್ವಾ? ಸೊ ಯೇಸುವನ್ನೇ ದೇವರು ನಮಗೆ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ. ಇನ್ನೇನು ಬೇಕು? ಆ ನಿರೀಕ್ಷೆ ಕೊಟ್ಟಿದ್ದಾರೆ ನಮಗೆ. ಜೀಸಸ್ ನಿನಗೆ ಆಯಿತಾ? ಸ್ವರ್ಗ ನಿನಗೆ ಆಯಿತಾ? ನಂದೆಲ್ಲ ನಿನಗೆ ಆಯಿತಾ? ಈ ಒಂದು ಭರವಸೆ ನಮಗೆ ಏನು ಕೊಟ್ಟಿದೆ? ಶುಭ ಸಂದೇಶ ಕೊಟ್ಟಿದೆ. ಈ ಭರವಸೆ ಇದೆಯಾ ನಮ್ಮಲ್ಲಿ? ಈ ಭರವಸೆ ಇಲ್ಲೇ ಇದ್ದರೆ ನಾವು ಇಲ್ಲಿ ಒಳ್ಳೇದು ಹುಡುಕ್ತೀವಿ. ಕಸದ ತೊಟ್ಟಿನಲ್ಲಿ, ಗಾರ್ಬೇಜಲ್ಲಿ ಗುಡ್ ಹುಡುಕ್ತೀವಿ. ಮೆನಿ ಆಫ್ ಅಸ್ ಆರ್ ಆಫ್ಟರ್ ಅಟೆಂಡಿಂಗ್ ರಿಟ್ರೀಟ್ ವಿ ಆರ್ ಸರ್ಚಿಂಗ್ ಸಮಥಿಂಗ್ ಗುಡ್ ಇನ್ ದ ಗಾರ್ಬೇಜ್. ದಟ್ ಈಸ್ ಫೂಲಿಶ್ನೆಸ್. ಅದರಲ್ಲಿ ಏನು ಸೆನ್ಸ್ ಇದೆ ಅಲ್ವಾ? ನೀವು ಮನೆಯಲ್ಲಿ ಕಸ ದೊಡ್ಡ ತೊಟ್ಟಿ ಹಾಕಿಟ್ಬಿಟ್ಟು ಅದರಲ್ಲಿ ಏನಾದರೂ ಒಳ್ಳೆ ಬಿರಿಯಾನಿ ಹುಡುಕೋಕ್ಕಾಗತ್ತಾ? ಅದರಲ್ಲಿ ಒಳ್ಳೇದೇನಾದರೂ ಹುಡುಕ್ಲಿಕ್ಕಾಗುತ್ತಾ? ಅದರಲ್ಲಿ ಇರೋದೆಲ್ಲ ಹಳಸೋಗಿರೋದು, ಕೊಳ್ತು ಹೋಗಿರೋದು, ಹುಳ ಹಿಡಿದಿರೋದು, ಹಾಳಾಗಿರೋದು, ಅದನ್ನೇ ಗಾರ್ಬೇಜ್ ಆಗಿ ಬಿಸಾಡಿದ್ದೀರಿ. ಈಗ ಅದರಲ್ಲಿ ನೀವು ಒಳ್ಳೇದು ಹುಡುಕ್ತಾ ಇದ್ದೀರಿ. ಒಂದು ಒಳ್ಳೆ ಆ್ಯಪಲ್ ಇತ್ತು, ಇಲ್ಲಿ ಎಲ್ಲೋಯ್ತು ಅಂತ. ಅದು ಹುಳ ಹಿಡಿದಿದ್ದಕ್ಕೆ ಬಿಸಾಡಿದ್ದು, ಕೊಳ್ತು ಹೋಗಿದೆ ಅದು. ಕೆಲವರು 3 ದಿನ 5 ದಿನ ಪಾಪ ಕಷ್ಟಪಟ್ಟು ರಿಟ್ರೀಟ್ ಅಟೆಂಡ್ ಮಾಡಿದ ಮೇಲೆ ಹುಡ್ಕೋದೇನು ಲಾಸ್ಟಿಗೆ? 3 ದಿನ ರಿಟ್ರೀಟ್ ಅಟೆಂಡ್ ಮಾಡಿದೆ, ಒಂದು ಒಳ್ಳೆ ಜಾಬ್ ಸಿಗುತ್ತೆ ಅಂತ. ಸಿಗ್ಬೋದಲ್ಲ? ಯು ಆರ್ ಸರ್ಚಿಂಗ್ ರೋಟನ್ ಆ್ಯಪಲ್ ಇನ್ ದ ಗಾರ್ಬೇಜ್ ಆಫ್ಟರ್ ಅಟೆಂಡಿಂಗ್ 3 days ರಿಟ್ರೀಟ್, 5 days ರಿಟ್ರೀಟ್, ಕೌನ್ಸಿಲಿಂಗ್, ಕನ್ಫೆಷನ್, ಎವ್ರಿಥಿಂಗ್ ಎಲ್ಲ ಪ್ಯಾಕೇಜ್ ಪೂರ್ತಿ ಆಯಿತು. ಎಲ್ಲ ಆದಮೇಲೆ ಮನೆಗೆ ಬಂದಮೇಲೆ ಎಕ್ಸ್ಪೆಕ್ಟೇಷನಿಂದ ಇದೀವಿ ಬ್ರದರ್, ಇನ್ನೂ ರೀಚ್ ಆಗಿಲ್ಲ, ಇನ್ನೂ ಕೊಳ್ತು ಐಟಮ್ ಇನ್ನೂ ಬಂದಿಲ್ಲ. ಸ್ವಿಗ್ಗಿಲಿ ಬರ್ತಾ ಇರ್ಬೋದು, ಝೊಮ್ಯಾಟೊ, ಸ್ವಿಗ್ಗಿ, ಏಂಜಲ್ಸ್ ತರ್ಬೋದು. ಎಂಥ ಕ್ರಿಶ್ಚಿಯಾನಿಟಿ! ದಿಸ್ ಈಸ್ ಆರ್ ಸ್ಟೋರಿ, ನಾಟ್ ಸಂಬಡಿ ಸ್ಟೋರಿ. ನಮ್ಮ ಕತೆ ಇದು. ನಾವು ಹೀಗೆ ಬದುಕ್ತಾ ಇದ್ದೀವಿ. ಸತ್ಯದ ಅರಿವಿಲ್ಲದೆ ಇದ್ದಾಗ, ಶುಭ ಸಂದೇಶದ ಬೆಳಕಿಲ್ಲದೆ ಇದ್ದಾಗ
ನಿತ್ಯ ಜೀವದ ಅರಿವಿಲ್ಲದೆ ಇದ್ದಾಗ, ಯೇಸು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವೀ ಕಸದ ತೊಟ್ಟಿಲಿ ಒಳ್ಳೆ ದುಡ್ಕೋ ಕೆಲಸ ಮಾಡಿಕೊಂಡೇ ಬದುಕಿದ್ವಿ. ಈಗಲೂ ಅದನ್ನೇ ಮಾಡ್ತಾ ಹೋಗೋದಾದರೆ ಎಷ್ಟು ಅಸಹ್ಯ ಅಲ್ವಾ? ಬೇಡ. ಆದ್ದರಿಂದ ನಾವು ಈ ವಾಕ್ಯ ಹೇಳುವ ಹಾಗೆ ಇನ್ನೂ ನೀವು ವಿಶ್ವಾಸದಲ್ಲಿ ದೃಢವಾಗಿ ಮುನ್ನಡೆಯಬೇಕು. ನಿಮ್ಮ ಪಾಪ ಕ್ಷಮಾಪಣೆ ಆಗಿದೆ. ಯೇಸು ಕ್ರಿಸ್ತರಲ್ಲಿ ದೇವರು ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿದ್ದಾರೆ. ನಾವೀಗ ದೇವರ ಮಿತ್ರರಾಗಿದ್ದೀವಿ. ಇದನ್ನೆಲ್ಲ ಕೇಳಿಸ್ಕೊಂಡು ಕಣ್ಣೀರು ಸುರಿಸ್ತಾನೆ ಇರ್ತೀವಿ. ಇದನ್ನೆಲ್ಲ ಕೇಳಿಸ್ಕೊಂಡು ಒಂದು ಆರಾಧನೆ ಹಾಡೆಲ್ಲ ಹಾಡ್ತಾನೆ ಇರ್ತೀವಿ. ತುಂಬ ಸಂತೋಷ. ಕಂಟಿನ್ಯೂ ದ್ಯಾಟ್, ಬಟ್ ಡೋಂಟ್ ಸ್ಟಾಪ್ ದೇರ್. ಅಲ್ಲೇ ನಿಲ್ಲಬೇಡಿ. ಏನು ಹೇಳ್ತಾರೆ? ಇನ್ನು ನೀವು ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಮುಂದಕ್ಕೆ ಹೋಗಬೇಕು. ಯುವರ್ ಸಿನ್ಸ್ ಆರ್ ಫರ್ಗಿವನ್. ಹಲೋ ಬ್ರದರ್, ಗೆಟ್ ಅಪ್ ಆ್ಯಂಡ್ ವಾಕ್. ವೈಲ್ ವಾಕಿಂಗ್ ಕ್ಯಾರಿ ಯುವರ್ ಬ್ರೆಡ್ ಆಲ್ಸೋ. ಬ್ರೆಡ್ ಅಲ್ಲ, ಬೆಡ್. ಎದ್ದು ನಿನ್ನ ಹಾಸಿಗೆ ಎತ್ಕೋ, ನಡಿ. ಅಲ್ಲ, ಇವ್ರದ್ದು ಇಷ್ಟೊಂದು ಪ್ರಾಬ್ಲಮ್ ಇದೆಯಲ್ಲ, ಈಗ ಪ್ರಾಬ್ಲಮ್ನ ಇವ್ರು ಹೊತ್ಕೊಂಡಿದ್ದಾರಲ್ಲ. ಮೊದಲು ಪ್ರಾಬ್ಲಮ್ ಇವ್ರನ್ನ ಹೊತ್ಕೊಂಡಿತ್ತು, ಪ್ರಾಬ್ಲಮ್ಮಲ್ಲೇ ಮಲ್ಕೊಂಡಿದ್ರು. ಈಗ ಯಾವ ಪ್ರಾಬ್ಲಮ್ಗೂ ತಲೆ ಕೆಡಿಸ್ಕೊಳ್ತಾ ಇಲ್ವಲ್ಲ. ನಮ್ಮ ಪ್ರಾಬ್ಲಮ್ ಈಸ್ ಇನ್ ಯುವರ್ ಹ್ಯಾಂಡ್, ಯುವರ್ ಕಂಟ್ರೋಲ್. ಪಾಪ ಕ್ಷಮೆ ಆಗೋದಕ್ಕಿಂತ ಮೊದಲು, ಎದ್ದು ನಡೆಯೋಕ್ಕಿಂತ ಮೊದಲು ಹಾಸಿಗೆ ನಿನ್ನನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿತ್ತು. ಈಗ ನಿನ್ನ ಕಂಟ್ರೋಲಲ್ಲಿ ಬಂದಿದೆ ಅದು. ಎದ್ದು ನಡಿಬೇಕು. ಅದೇ ವಿಶ್ವಾಸದ ಜೀವನ. ನಾವು ಸಾಕ್ಷಿಗಳಾಗಬೇಕು. ವಿ ಹ್ಯಾವ್ ಟು ಪ್ರೂವ್ ಟು ದಿಸ್ ವರ್ಲ್ಡ್ ದ್ಯಾಟ್ ಗಾಡ್ ಹ್ಯಾಸ್ ಫರ್ಗಿವನ್ ಮೀ. ಐ ಆಮ್ ಫರ್ಗಿವನ್. ಐ ಆಮ್ ಅನಾಯಿಂಟೆಡ್. ಐ ಆಮ್ ಬ್ಲೆಸ್ಡ್. ಹೌ ಕ್ಯಾನ್ ಯು ಪ್ರೂವ್? ಗೆಟ್ ಅಪ್. ಗೆಟ್ ಅಪ್ ಆ್ಯಂಡ್ ವಾಕ್. ಎದ್ದು ನಡಿಬೇಕು. ನಡೆಯೋದಂದ್ರೆ ಏನು? 2 Corinthians 5:7 ಹೇಳ್ತಾರೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಪೌಲರು ಹೇಳ್ತಾರೆ, ಏನಂತ ಹೇಳ್ತಾರೆ? ನಾವು ನೋಡಿ ನಡೆಯುವವರಲ್ಲ. ನಾವು ಇನ್ನು ಮುಂದೆ ನೋಡಿ ನಡೆಯೋರಲ್ಲ. ಬೆಡ್ ನೋಡ್ಕೊಂಡು ನಡೆಯೋದಿಲ್ಲ, ಬೆಡ್ ಹೊತ್ಕೊಂಡು ನಡಿತೀವಿ. ನಾವಿನ್ನು ಮುಂದೆ ನೋಡಿ ಯಾವಾಗ ಹೇಳ್ತೀವೋ, ಯಾವಾಗ ಮೇಲೆ ಹೋಗ್ತೀವೋ, ಯಾವಾಗ ದೇವ್ರು ನಮ್ಮನ್ನ ಮೇಲೆ ಕೆತ್ತಾರೋ, ಇದನ್ನೆಲ್ಲ ನೋಡ್ತಾ ಕೂತ್ಕೊಳ್ಳೋದಿಲ್ಲ. ಅದರ ಅರ್ಥ ಏನು? ವಿ ಡೋಂಟ್ ವಾಕ್ ಬೈ ಸೆನ್ಸಸ್. ಸೆನ್ಸ್ ನಾಲೆಡ್ಜಲ್ಲಿ ನಡೆಯೋದಿಲ್ಲ ನಾವಿನ್ನು ಮುಂದೆ. ನಮ್ಮ ಶರೀರದ ಅಥವಾ ಪಂಚೇಂದ್ರಿಯಗಳ ಪ್ರಕಾರ ನಾವು ಹೋಗೋದಿಲ್ಲ. ದೇವರನ್ನು ಕ್ಷಮಿಸಿದ್ದಾರೆ, ನಾನು ನಂಬ್ತಾ ಇದ್ದೀನಿ, ಆದ್ದರಿಂದ ನಾನೀಗ ಎಲ್ಲರನ್ನೂ ಕ್ಷಮಿಸಬೇಕು ಅಷ್ಟೇ. ಅದಕ್ಕೋಸ್ಕರ ಸ್ಪೆಷಲ್ ಏನು ಮಾಡಲಿಕ್ಕಿಲ್ಲ. ದೇವರು ನನ್ನನ್ನು ಪವಿತ್ರೀಕರಿಸಿದ್ದಾರೆ, ನಾನೀಗ ಪವಿತ್ರನಾಗಿದ್ದೇನೆ. ಕನ್ಫೆಸ್ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಐ ಆಮ್ ಹೋಲಿ, ಐ ಆಮ್ ಹೋಲಿ, ಐ ಆಮ್ ಹೋಲಿ, ಮೈ ಬಾಡಿ ಈಸ್ ಹೋಲಿ, ಹೋಲಿ, ಹೋಲಿ ಅಲ್ಲ. ನಾವು ಲೀಡ್ ಎ ಹೋಲಿ ಲೈಫ್. ಐ ಆಮ್ ಫರ್ಗಿವನ್, ಐ ಆಮ್ ಫರ್ಗಿವನ್, ಐ ಆಮ್ ಫರ್ಗಿವನ್ 100 ಸರಿ ಹೇಳೋದು ಬರೆಯೋದು ಅಲ್ಲ. ಗೋ ಆ್ಯಂಡ್ ಫರ್ಗಿವ್ ಆಲ್ ದ ಪೀಪಲ್. ಫರ್ಗಿವ್ ಎವ್ರಿಬಡಿ. ಪ್ರೂವ್ ದಟ್ ಯು ಆರ್ ಫರ್ಗಿವನ್. ಹೌ ಕ್ಯಾನ್ ಯು ಪ್ರೂವ್ ದಟ್ ಯು ಆರ್ ಫರ್ಗಿವನ್? ನೀನು ಕ್ಷಮಿಸಲ್ಪಟ್ಟಿದ್ದೀಯ ಅಂತ ಹೇಗೆ ತೋರಿಸ್ಕೊಡ್ತೀಯಾ? ಹೋಗಿ ನೀನು ಎಲ್ಲರನ್ನೂ ಕ್ಷಮಿಸು. ಆಗ ಗೊತ್ತಾಗುತ್ತೆ ನೀನು ಭಯಂಕರ ಕ್ಷಮೆ ಸಿಕ್ಕಿದೆ ಇವನಿಗೆ ಅಂತ. ನೀನು ಕೊಡೋ ಕ್ಷಮೆ ಏನು? ಒಂದು ಸಾಮತೆ ಹೇಳ್ತಾರಲ್ಲ, ಯೇಸು ಸ್ವಾಮಿ ಎಷ್ಟೋ ಬೆಳ್ಳಿನ ನಾಣ್ಯ 50, 500. ಸೊ ಮತ್ತೆ ಶುಭ ಸಂದೇಶದಲ್ಲಿ ಇದೆಯಲ್ವಾ, ನಾನು ನಿನ್ನನ್ನು ಕ್ಷಮಿಸಿದೆ, ನಿನ್ನ ಮೇಲೆ ಕರುಣೆ ತೋರಿದೆ, ನಿಂದು ಎಷ್ಟೋ 2,000ನೋ 5,000ನೋ 10,000ನೋ ಇತ್ತು, ಅದನ್ನೆಲ್ಲ ನಾನು ಕ್ಷಮಿಸಿದೆ, ನಿನಗೆ ಇದ್ದಿದ್ದು ಬರೀ 20 ರೂಪಾಯಿ ಮಾತ್ರ, ಅದನ್ನು ಕ್ಷಮಿಸೋಕ್ಕಾಗಿಲ್ವಾ ಅಂತ. ಅದಕ್ಕೆ ಪನಿಷ್ಮೆಂಟ್. ಅದರಿಂದ ದೇವರು ನಮ್ಮದು ಕ್ಷಮಿಸಿದ್ದಾರೆ. ಎಷ್ಟು? ಬೆಲೆ ಇಲ್ಲ, ಬೆಲೆ ಇಲ್ಲ. 200 ರೂಪಾಯಿ ಅಲ್ಲ, 2,000 ರೂಪಾಯಿ ಅಲ್ಲ, 2 ಕೋಟಿ ರೂಪಾಯಿನೂ ಅಲ್ಲ, ಅದಕ್ಕಿಂತ ಎಷ್ಟೋ ಮಿಗಿಲಾದ ಕ್ಷಮೆ ನಮಗೆ ಸಿಕ್ಕಿದ್ದಾರೆ. ನಾವು ಕ್ಷಮಿಸೋದೆಲ್ಲ 20 ರೂಪಾಯಿದು ಲೆಕ್ಕಾಚಾರದ್ದು ಅಲ್ವಾ? ಸೊ ನಾವು ಯು ಹ್ಯಾವ್ ಟು ಗೆಟ್ ಅಪ್. ಗೆಟ್ ಅಪ್. ಗೆಟ್ ಅಪ್ ಫ್ರಮ್ ವೇರ್? ಎಲ್ಲಿಂದ ಎದ್ದೇಳಬೇಕು? ನಿನ್ನ ಆ ಒಂದು ಸೆಲ್ಫ್ ರೈಚಸ್ನೆಸ್ಸಿಂದ. ಗೆಟ್ ಅಪ್ ಫ್ರಮ್ ಸೆಲ್ಫ್ ರೈಚಸ್ನೆಸ್. ಗೆಟ್ ಅಪ್ ಫ್ರಮ್ ದಟ್ ಡಿಸೆಪ್ಷನ್. ಆ ವಂಚನೆಯಿಂದ, ದೇವರ ವಾಕ್ಯ ಕೇಳಿಸ್ಕೊಂಡು ಅನುಸರಣೆ ಮಾಡದೇ ಇರುವ ಆ ವಂಚನೆಯಿಂದ ಎದ್ದೇಳು ಸಹೋದರ, ಎದ್ದೇಳು ಸಹೋದರಿ. ಹೌ ಲಾಂಗ್ ಯು ಆರ್ ಸ್ಟಿಲ್ ಸ್ಲೀಪಿಂಗ್ ಆನ್ ದಟ್ ಬೆಡ್ ಆಫ್ ಸೆಲ್ಫ್ ರೈಚಸ್ನೆಸ್ ಆ್ಯಂಡ್ ಡಿಸೊಬೀಡಿಯನ್ಸ್ ಆ್ಯಂಡ್ ಡಿಸೆಪ್ಷನ್, ಹೇಟ್ರೇಡ್, ಅನ್ಹೋಲಿನೆಸ್, ಅನ್ರೈಚಸ್ನೆಸ್, ಜೆಲಸ್. ಎಷ್ಟು ದಿನ ಇನ್ನೂ ಕೂಡ ಅದೇ ಹಾಸಿಗೆ ಮೇಲೆ ಮಲ್ಕೊಂಡಿರ್ತೀಯ?
ನಿನಗಿನ್ನೂ ವಿಶ್ವಾಸ ಬಂದಿಲ್ವಾ? ಎದ್ದೇಳಲಿಂದ ಆ ಒಂದು ಸ್ವಾರ್ಥದ ಜೀವನದಿಂದ ಏಳು ಮೇಲೆ, ಆ ಒಂದು ಹೊಟ್ಟೆ ಕಿಚ್ಚಿನಿಂದ ಏಳು ಮೇಲೆ, ಆ ಒಂದು ದ್ವೇಷ ಹಗೆತನದಿಂದ ಏಳು ಮೇಲೆ, ಆ ಒಂದು ಹಣದ ವ್ಯಾಮೋಹದಿಂದ ಎದ್ದೇಳು ಮೇಲೆ, ಆ ಒಂದು ನಾಳೆಯ ಕುರಿತು ಚಿಂತೆ ಇದೆಯಲ್ವಾ ಅಲ್ಲಿಂದ ಎದ್ದೇಳು ಮೇಲೆ, ಭವಿಷ್ಯದ ಕುರಿತು ಚಿಂತೆ ಇದೆಯಲ್ವಾ ಎದ್ದೇಳು ಮೇಲೆ, ಅಲ್ಲಿಂದ ಎದ್ದೇಳು ಮೇಲೆ. ನಮ್ಮಲ್ಲಿ ಎಷ್ಟೋ ಜನ ಮಲ್ಕೊಂಡೇ, ನಮ್ಮ ಪರಿಸ್ಥಿತಿ ನಾನು ಹೇಳ್ತಾ ಇರೋದು ಇದು ಯಾವುದು ದೂರದವ್ರದ್ದಲ್ಲ, ನಾವೇ ಇದ್ದೀವಿ ಈ ಪರಿಸ್ಥಿತಿಯಲ್ಲಿ, ಮಲ್ಕೊಂಡೇ ಇದ್ದೀವಿ ಇನ್ನೂ. ಫಸ್ಟ್ ಪಾರ್ಟ್ ಈಸ್ ರೈಟ್, ಕೊಲೋಷಿಯನ್ಸ್ 1:20, ದಟ್ ಪಾರ್ಟ್ ಈಸ್ ರೈಟ್. 20:21 ರೈಟ್ ಇದೆ, ಸರಿ ಇದೆ. ದೇವರು ನಮ್ಮನ್ನ ಕ್ಷಮಿಸಿದ್ದು ಸತ್ಯನೇ, ನಮ್ಮನ್ನು ಅವರು ಸ್ವಂತವಾಗಿಸ್ಕೊಂಡಿದ್ದು ಸತ್ಯನೇ, ದತ್ತು ಮಕ್ಕಳಾಗಿ ಸ್ವೀಕಾರ ಮಾಡಿದ್ದು ಸತ್ಯನೇ, ನೀತಿವಂತರನ್ನಾಗಿ ಡಿಕ್ಲೇರ್ ಮಾಡಿದ್ದು ಸತ್ಯ, ಇದೆಲ್ಲ ಸತ್ಯ. ಇದರಲ್ಲಿ ಏನೂ ಇಲ್ಲ, ಸುಳ್ಳೇನೂ ಇಲ್ಲ, 100ಕ್ಕೆ 100 ಸರಿ. ನಾವು ನಂಬಿದ್ದೀವಿ, ಸರಿ. ನಾವು ಶೋ ಯುವರ್ ಫೇತ್ ವಿದೌಟ್ ಆ್ಯಕ್ಷನ್ ಈಸ್ ಡೆಡ್. ಯಾಕೊಬ್ರು ಹೇಳ್ತಾರೆ, ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟನು. ಅಬ್ರಹಾಮನ ಹೇಗೆ ಪ್ರೂವ್ ಮಾಡ್ದ? ತನ್ನ ಒಬ್ಬನೇ ಮಗನಾದ ಈಸಾಕನನ್ನು ಬಲಿ ಅರ್ಪಿಸೋದರ ಮುಖಾಂತರವಾಗಿ ಅಬ್ರಹಾಮ ಪ್ರೂವ್ ಮಾಡ್ದ, ನಾನು ದೇವರನ್ನು ನಂಬಿ ಬದುಕ್ತಾ ಇದ್ದೀನಿ, ನನ್ನ ಒಬ್ಬ ಮಗನಲ್ಲ. ಕೆಲವೊಟ್ಟೆ ನಾವು ಹೇಳ್ತೇವೆ, ನಾವು ಇರೋ ಒಬ್ಬನೇ ಮಗ ಬ್ರದರ್, ಅವನ್ನೇ ನಂಬ್ಕೊಂಡಿದ್ದೀವಿ ಅಲ್ವಾ. ಅಬ್ರಹಾಮನಿಗೆ ವಯಸ್ಸಾದ ಹುಟ್ಟಿದ ಒಬ್ಬನೇ ಮಗ, ಕುಲಪುತ್ರ. ದೇವರು ಹೇಳ್ತಾರೆ, ನಿನ್ನ ಒಬ್ಬನು ನಿನ್ನ ಕುಲಪುತ್ರನು ಆಗಿರುವ, ನೀನು ತುಂಬ ಪ್ರೀತಿ ಮಾಡುವ, ತುಂಬ ಇಷ್ಟಪಟ್ಟಿರುವ ಈಸಾಕನನ್ನು ತೆಗೆದುಕೊಂಡು ಬಂದು ನಾನು ತೋರಿಸುವ ಆ ಬೆಟ್ಟದ ಮೇಲೆ, ಮೋರಿಯಾ ಬೆಟ್ಟದ ಮೇಲೆ ಏನು ಮಾಡು, ಅವನ್ನ ಫಸ್ಟು ಸಾಯಿಸಬೇಕು. ನಿನ್ನ ಕೈಯಾರೆ ಚಾಕು ಹಾಕಿ ಅವನ್ನ ಸಾಯಿಸಬೇಕು. ಅವನ ರಕ್ತ ಎಲ್ಲ ಹೋಗುತ್ತೆ, ಪೂರ್ತಿ ರಕ್ತ ಹೋದ್ಮೇಲೆ ಅವನು ಸತ್ತೋಗ್ತಾನೆ. ಅದಾದಮೇಲೆ ನೀನು ಅವನನ್ನು ಒಂದು ಬಲಿಪೀಠದ ಮೇಲೆ ಹಾಕಿ ಸುಟ್ಟುಬಿಡಬೇಕು, ದಹನ ಬಲಿಯಾಗಿ. ಇದು ಯಾರಿಗೆ ಹೇಳ್ತಾ ಇರೋದು? ಅಪ್ಪನಿಗೆ ಹೇಳ್ತಾ ಇರೋದು ಯಾರು? ದೇವರು. ವಿಶ್ವಾಸದ ಪಿತಾಮಹ ಅಬ್ರಹಾಂ ಹೇಳ್ತಾರೆ, ಈಗೋ ನಾನು ಸಿದ್ಧ, ನಾನು ರೆಡಿ, ನನಗೇನಾಗೋದಿದೆ, ನನ್ನ ಕೆಲಸ ಒಂದೇ, ನೀನೇನು ಹೇಳೋದು ಅದು ಮಾಡೋದಷ್ಟೇ, ನೀನೇನು ಹೇಳ್ತೀವಿ ಅದು ಮಾಡೋದಷ್ಟೇ ನನ್ನ ಕೆಲಸ, ನನಗೆ ಬೇರೆ ಏನು ಕೆಲಸ ಇಲ್ಲ. ನಮ್ಮ ಕೆಲಸ ಏನು? ನಮಗೆ ತುಂಬ ಕೆಲಸ ಇದೆ. ದೇವ್ರು ಹೇಳೋದು ಒಂದು ಬಿಟ್ಟು ಬಾಕಿ ಎಲ್ಲ ಕೆಲಸ ಇದೆ. 100s of commitments ಎಕ್ಸೆಪ್ಟ್ ಗಾಡ್ಸ್ ವರ್ಡ್. ದೇವ್ರು ಹೇಳಿ ಬಿಟ್ಟು ಬಾಕಿ ಎಲ್ಲ ಮಾಡ್ತೀವಿ. ಮತ್ತೆ ಪ್ರೇಯರಿಗೆ ಬರ್ತೀವಿ, ಮತ್ತೆ ವಾಕ್ಯ, ಮತ್ತೆ ವೆಬ್ಎಕ್ಸ್, ಬೆಳಗ್ಗೆನೆ ಮುಂಜಾನೆ ಮನ್ನ, ಮತ್ತೆ ಕೂತ್ಕೊಳ್ತೀವಿ. ಯಾವ ಪ್ರಯೋಜನಕ್ಕೆ? ಅಲ್ಲ, ಲಾಸ್ಟಿಗೆ ಹೋಗ್ಬೇಕಾದ್ರೆ ಏನು ಹೊತ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ ಆಫ್ ಅಸ್ ಆರ್ ಡಿಸೀವಿಂಗ್ ಅವರ್ ಸೆಲ್ಸ್. ನಮ್ಮನ್ನೇ ನಾವು ವಂಚಿಸ್ಕೊಳ್ತಾ ಇದ್ದೀವಿ. ಈ ಡಿಸೆಪ್ಷನ್ ನಿಜವಾಗಲೂ ಡಿಸೆಪ್ಷನ್ನೇ, ಸೈತಾನನ ವಂಚನೆ ಇದು. ಇದರಿಂದ ನಾವು ಹೊರಗೆ ಬರಬೇಕು. ಕ್ರಿಯೆ ಇಲ್ಲದಿರೋ ವಿಶ್ವಾಸ ಇದೆಯಲ್ವಾ, ಡೆಡ್ ಫೇತ್ ವಿತೌಟ್ ಆ್ಯಕ್ಷನ್ ಈಸ್ ಡೆಡ್. ಜೇಮ್ಸ್ 1:26 ಅಲ್ವಾ? ಯಾಕೋಬ 2:26, 1:26. ಹಾಂ, ಏನಂತ ಇದೆ? ಆತ್ಮವಿಲ್ಲದ ದೇಹ ಸತ್ತದ್ದು, ಸತ್ಕ್ರಿಯೆಗಳಿಲ್ಲದ ವಿಶ್ವಾಸವು ಸತ್ತದ್ದೇ ಸರಿ. ಕ್ರಿಯೆಗಳಿಲ್ಲದ ವಿಶ್ವಾಸವು ಸತ್ತದ್ದೇ ಸರಿ. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತಿದ್ದು. ಈಗ ನಿನ್ನ ಪಾಪ ಕ್ಷಮಾಪಣೆ ಆಗಿದೆ. ಅವನು ಹೇಳ್ತಾನೆ, ಓ ನನ್ನ ಪಾಪ ಕ್ಷಮಾಪಣೆ ಆಗಿದೆ, ಯೇಸು ಕ್ರಿಸ್ತರ ಶಿಲುಬೆ ಮರಣದ ಮುಖಾಂತರ ನನ್ನ ಪಾಪ ಕ್ಷಮಿಸಿದ್ದಾರೆ ಅಂತ ನಾವು ಹೇಳೋ ಥರ ಅವನು ಹೇಳಿರ್ಬೋದು. ಯೇಸು ಹೇಳಿದ್ದಾರೆ ನನ್ನ ಪಾಪ ಕ್ಷಮಾಪಣೆ ಆಗಿದೆ ಅಂತ. ಅಲ್ಲೇ ಮಲ್ಕೊಂಡಿದ್ದೇನು ಪ್ರಯೋಜನ? ಈಗ ಅವನು ಕ್ರಿಯೆಯಿಂದ ತೋರಿಸ್ಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ನಿನ್ನ ಪಾಪ ಕ್ಷಮಾಪಣೆ ಆಗಿದೆಯಪ್ಪ, ಈಗ ಇವ್ರಿಗೆ ಕಾಣಬೇಕು ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದ್ದು. ನೀನು ರಕ್ಷಣೆ ಹೊಂದಿದ್ಯಪ್ಪ, ಆದರೆ ಈ ಪಕ್ಕದವ್ರಿಗೆ ಗೊತ್ತಿಲ್ಲ ನೀನು ರಕ್ಷಣೆ ಹೊಂದಿದ್ದು. ನಾವು ಶೋ ಟು ಹಿಮ್ ದ್ಯಾಟ್ ಯು ಆರ್ ಸೇವ್ಡ್. ನಿನಗೆ ದೇವ್ರು ಕ್ಷಮೆ ಕೊಟ್ಟಿದ್ದಾರೆ, ಆದರೆ ಪಕ್ಕದ ಮನೆಯವನಿಗೆ ಗೊತ್ತಿಲ್ಲ. ನಿನಗೆ ಹೋಗಿ ಅವನ ಜೊತೆಗೆ ಸಂಧಾನ ಮಾಡ್ಕೊಂಡು ಅವನ್ನ ಕ್ಷಮಿಸಿ, ಅವನ ಜೊತೆಗೆ ಒಂದಾಗಿ ಅವನ್ನ ಪ್ರೀತಿ ಮಾಡಿ ನೀನು ತೋರಿಸು ನಿನ್ನ ಪಾಪ ಕ್ಷಮಿಸಿದ್ದಾರೆ ದೇವರು ಅಂತ. ಆಗ ಅವನೇನಾಗ್ತಾನೆ, ಅವನು ದೇವ್ರನ್ನ ಕೊಂಡಾಡ್ತಾನೆ. ಅಯ್ಯೋ, ನಾನು ಇಂಥ ಮಹಾದ್ರೋಹ ಮಾಡಿದ್ದೆ ಇವನಿಗೆ, ಇವನ ಕುಟುಂಬವನ್ನೇ ನಾನು ಒಂದು ಸರ್ವನಾಶ ಮಾಡಬೇಕು ಅಂತ ಹೊರಟವನು, ಅದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇವತ್ತು ನನ್ನ ಮನೆಗೆ ಬಂದು ನನ್ನ ಜೊತೆ ಕೂತ್ಕೊಂಡು ನನ್ನ ಕಷ್ಟ ಸುಖ ವಿಚಾರಿಸಿ ನನ್ನ ಜೊತೆಗೆ ಊಟ ಮಾಡಿಕೊಂಡು
ಏನಾದರೂ ಕಷ್ಟ ಇದೆಯಾ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರಲ್ಲ, ಇವ್ರಿಗೆ ತಲೆ ಕೆಟ್ಟಿದೆಯಾ, ಹುಚ್ಚಿಡ್ದಿದೆಯಾ ಅಂತ ಅವ್ರು ಯೋಚನೆ ಮಾಡ್ತಾರೆ. ನೀನು ಆಯಿತು ನಾವು ಹೋಗ್ತೀವಿ ಅಂತ ಹೊರಡುವಾಗ, ಸಾರ್ ನಿಮಗೇನಾಯಿತು, ಹುಚ್ಚಿಡಿತಾ ಕೇಳ್ತಾರೆ. ಇಲ್ಲ, ಏಸು ಹಿಡ್ಕೊಬಿಟ್ರು. ಹುಚ್ಚಿಡ್ದಿಲ್ಲ, ಹೋಲಿ ಸ್ಪಿರಿಟ್ ಹಿಡಿದ್ರು. ಯಾರವರು? ಅವ್ರು ಯಾರ ಹೇಳ್ತೀನಿ ಬಾ ಅಂತ ಕೂರಿಸ್ಕೊಂಡು ವಾಕ್ಯ ಕೇಳಬೇಕು. ಆಗ ಅವನೇನಾಗ್ತಾನೆ, ಅವನು ಕೂಡ ನಾನು ದೀಕ್ಷಾಸ್ನಾನ ತಗೋಬೇಕು ಅಂತಾನೆ. ಫಿಲಿಪ್ಪನ ಹತ್ರ ಕಂಚಕ್ಕೆ ಕೇಳಿದಾಗೆ, ನನಗಿಲ್ಲಿ ನೀರಿದೆ, ಇಲ್ಲಿ ಬ್ಯಾಪ್ಟಿಸಮ್ ತೊಗೋಬೋದಾ ಅಂತ. ನಾವು ಬ್ಯಾಪ್ಟಿಸಮ್ ತೊಗೊಂಡವರೇ ಸತ್ತವ್ರ ಥರ ಇದ್ದೀವಿ ಅಲ್ವಾ? ಬ್ಯಾಪ್ಟಿಸಮ್ ತೊಗೊಂಡು ಏನು ಪ್ರಯೋಜನ ಏನಿಲ್ಲ. ಬ್ಯಾಪ್ಟಿಸಮ್ ತೊಗೊಳ್ಳೋದೇ ಸಾಯೋದಕ್ಕೋಸ್ಕರ. ಯಾವುದ್ರ ಪಾಲಿಗೆ? ಇನ್ನು ಮುಂದೆ ನಾನು ಇಲ್ಲ, ಸತ್ತು ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕೇ ಬ್ಯಾಪ್ಟಿಸಮ್ ತಗೊಳ್ಳೋದು. ನಿಜವಾಗಲೂ ಹಾಗೆ ಇದ್ದೀವಾ? ಬರೀ ನಾಟಕ, ಬರೀ ನಾಟಕ, ಕಪಟಿಗಳು, ಕಪಟತನ. ನೋಡಿ, ಒಂದ ಬೈಬಲ್ ಪ್ರಕಾರ ಬದುಕಿ, ಇಲ್ಲ ನಿಮ್ಮ ಪ್ರಕಾರ ಬದುಕಿ. ಬೈಬಲ್ ಹಿಡ್ಕೊಂಡು ನಿಮ್ಮ ಪ್ರಕಾರ ಬದುಕಿ, ಬೈಬಲ್ಗೆ ಅವಮಾನ ಮಾಡಬೇಡಿ. ನಿಮ್ಮ ಪ್ರಕಾರ ಬದುಕಿ, ಯಾರು ಕೇಳಕ್ಕೆ ಬರಲ್ಲ. ಬೈಬಲ್ ಹಿಡ್ಕೊಂಡು ದೇವ್ರ ವಾಕ್ಯ ಹೇಳ್ಕೊಂಡು, ಹಲ್ಲೆಲೂಯಾ ಹೇಳ್ಕೊಂಡು, ಹಾಡು ಹೇಳ್ಕೊಂಡು, ಸ್ತುತಿ ಮಾಡಿಕೊಂಡು ನಿಮ್ಮ ಪ್ರಕಾರ ಬದುಕೋದಾದರೆ ಅವಮಾನ ನಿಮಗಲ್ಲ, ಈ ಬೈಬಲ್ಗೆ. ಬೈಬಲ್ಗೆ ಅಂದರೆ ಯಾರಿಗೆ? ದೇವರಿಗೆ, ದೇವರ ವಾಕ್ಯಕ್ಕೆ, ಯೇಸುವಿಗೆ. ಇದು ಯಾರು ಮಾಡ್ತಾ ಇರೋದು? ನಾನು, ನೀವು. ಅದಕ್ಕೆ ನನಗೂ ನಿಮಗೂ ಹೇಳ್ತಾ ಇರೋದು ಇವತ್ತು ಈ ವಾಕ್ಯ. ಇದು ಯಾರೋ ಹೊರಗಡೆ ದೂರದವರಿಗೆ, ಅಜ್ಞಾತ ಸ್ಥಳದಲ್ಲಿರೋ ಯಾರೋ ಜನರಕ್ಕಲ್ಲ. ಇದನ್ನು ಬೋಧನೆ ಮಾಡ್ತಿರುವ ನನಗೂ, ಆಲಿಸುತ್ತಿರುವ ನಿಮಗೂ, ನಮಗೆಲ್ರಿಗೂ ಸೇರಿ ಈ ಸಂದೇಶ ದೇವರು ನಮಗೆ ಹೇಳ್ತಾ ಇರೋದು. ಇದನ್ನು ಕೇಳಿಸ್ಕೊಂಡ ಮೇಲಾದರೂ ನಾವೇನು ಆಗ್ತೀವೋ ಅಂತ ದೇವರು ಎದುರು ನೋಡ್ತಾರೆ ಈಗ. ಯಾಕೆಂದರೆ ಇಷ್ಟು ಬೆಲೆ ಉಳ್ಳದ್ದು ಇವ್ರಿಗೆ ಕೊಟ್ಟಿದ್ದೀನಲ್ವಾ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯವನ್ನು ನಾನೇನಾದರೂ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಮಾಡಿದ್ದಿದ್ದರೆ ಅವರು ಯಾವತ್ತೂ ಮಾನಸಾಂತರ ಪಡ್ತಾಯಿದ್ರು. ನಿಮಗೆ ಮಾಡಿದ ಬೋಧನೆಯನ್ನು ನಾನೇನಾದರೂ ಅಲ್ಲಿದ್ದವ್ರಿಗೆ ಮಾಡಿದರೆ ಅವ್ರು ಯಾವತ್ತೋ ಗೋಣಿ ತೊಟ್ಟನ್ನು ಉಟ್ಕೊಂಡು ಕುತ್ಕೊಳ್ತಾ ಇದ್ರು. ದಿ ಬೆಸ್ಟ್ ನಿಮಗೆ ಕೊಟ್ಟಿದ್ದೀನಿ, ಆದರೆ ನೀವು ವರ್ಸ್ಟ್ ಆಗಿ ಹೋಗ್ಬಿಟ್ರಿ. ನಾವೆಷ್ಟೋ ಬಾರಿ ಹೇಳ್ಕೊಳ್ತೀವಲ್ವ, ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೆ ದಿ ಬೆಸ್ಟ್ ದೇವರು ಕೊಡ್ತಾ ಇದ್ದಾರೆ ಅಂತ. ಕೊಡ್ತಾ ಇದ್ದಾರೆ, ಕರೆಕ್ಟ್, ಸರಿ. ತಗೊಂಡು ಏನು ಮಾಡ್ತಾಯಿದ್ದೀವಿ ನಾವು? ಎದ್ದು ನಡೀತಾ ಇದ್ದೀವ, ಮಲ್ಕೊಂಡಿದ್ದೀವ ಇನ್ನೂ? ಅದಕ್ಕೇನೆ ಇವತ್ತಿನ ಬೆಳಗ್ಗೆ ಮುಂಜಾನೆ ಮನ್ನಾದಲ್ಲಿ ದೇವ್ರು ಏನು ವಾಕ್ಯ ಕೊಟ್ಟರು ನಮಗೆ? ಕೀರ್ತನೆ 34:5 ಅಲ್ವಾ? ಕೀರ್ತನೆ 34:5ರಲ್ಲಿ ಏನು ಓದಿದ್ವಿ? ಆತನ ಕಡೆ ತಿರುಗಿದ ಮುಖ ಅರಳುವುದು. ಅಂದರೆ ನಾವು ಈ ಲೋಕದಲ್ಲಿ ಇನ್ಮೇಲೆ ಬದುಕಬೇಕಾಗಿರೋದು ಈ ವಿಶ್ವಾಸ ಕೊಟ್ಟಂಥ ಯೇಸುವನ್ನು ನೋಡಿ ಬದುಕಬೇಕು. ಹೀ ಈಸ್ ದ ಪೈನಿಯರ್, ಹೀ ಈಸ್ ದ ಆಥರ್ ಆಫ್ ಫೇತ್. ಲುಕ್ಕಿಂಗ್ ಆನ್ ಟು ದ್ಯಾಟ್ ಆಥರ್ ಆ್ಯಂಡ್ ದ ಫಿನಿಷರ್ ಆಫ್ ಫೇತ್ ವಿ ಹ್ಯಾವ್ ಟು ರನ್ ಅವರ್ ರೇಸ್. ನಮ್ಮ ಈ ಲೋಕದ ಜೀವನವನ್ನು ನೀನು ಜೀವಿಸಬೇಕಾಗಿರೋದು ಪಕ್ಕದ ಮನೆಯವ್ರನ್ನ ನೋಡಿ ಅಲ್ಲ, ಅವ್ರನ್ನ ನೋಡಿ ಅಲ್ಲ, ಇವ್ರನ್ನ ನೋಡಿ ಅಲ್ಲ, ಆ ಊರವ್ರು ನೋಡಿ ಅಲ್ಲ, ಮನೆ ಕಟ್ಟಿದವ್ರು ನೋಡಿ, ಆ ಪ್ರೇಯರ್ ಗ್ರೂಪ್ ನೋಡಿ ಅಲ್ಲ, ಯಾರನ್ನೂ ಅಲ್ಲ ನೋಡಬೇಕಾಗಿರೋದು, ಯಾವ ಕರಿಸ್ಮ್ಯಾಟಿಕ್ ಫೆಲೋಸ್ನೂ ಅಲ್ಲ ನೋಡಬೇಕಾಗಿರೋದು. ನಾವು ನೋಡಬೇಕಾಗಿರೋದು ನಮಗಾಗಿ ಬಂದು, ನಮಗಾಗಿ ಸತ್ತು, ನಮಗಾಗಿ ಪುನರುತ್ಥಾನರಾಗಿ, ನಮಗಾಗಿ ಸ್ವರ್ಗಕ್ಕೆ ಏರಿ ಹೋಗಿ, ನಮಗೋಸ್ಕರ ಪವಿತ್ರಾತ್ಮರನ್ನು ಕಳಿಸಿಕೊಟ್ಟು, ನಮಗೋಸ್ಕರ ಮತ್ತೆ ಮರಳಿ ಬರುವ, ಇಂದಿಗೂ ಜೀವಂತವಾಗಿರುವ ಕ್ರಿಸ್ತ ಯೇಸುವನ್ನು ನೋಡ್ತಾ ಓಡಬೇಕು. ವಿಶ್ವಾಸ ಕೊಟ್ಟಿದ್ದಾರಲ್ವಾ, ವಿಶ್ವಾಸದ ಕಣ್ಣುಗಳಿಂದ ಯಾರನ್ನ ನೋಡಬೇಕು? ಯೇಸು ಆಗಿರ್ತಕ್ಕಂಥ ಜಗಜ್ಯೋತಿಯನ್ನು ನೋಡ್ತಾ ಓಡಬೇಕು. ನಮ್ಮ ಜೀವನ ಸಾಗಿಸ್ಬೇಕಾಗಿರೋದು ಇನ್ನು ಒಂದೇ ಒಂದು ರೀತಿಯಲ್ಲಿ ಯೇಸು ನೋಡ್ತಾ ಬದುಕೋದು ಅಷ್ಟೇ, ಲೋಕ ನೋಡ್ತಾ ಬದುಕೋದಲ್ಲ. ಯಾರು ಎಷ್ಟು ದುಡ್ಡು ಸಂಪಾದನೆ ಮಾಡಿದರು, ಯಾರಿಗೆ ಎಷ್ಟು ರೋಗ ಸೌಖ್ಯ ಸಿಕ್ತು, ಯಾರ ಜೀವನದಲ್ಲಿ ಎಷ್ಟು ಅದ್ಭುತಗಳಾಯಿತು, ಯಾರ ಮನೆಯಲ್ಲಿ ಮದುವೆ ಆಯಿತು, ಮಗು ಆಯಿತು, ಯಾರಿಗೆಲ್ಲ ಲೈಫ್ ಸೆಟ್ಲ್ ಆಯಿತು, ಇದನ್ನೆಲ್ಲ ನೋಡ್ತಾ ಬದುಕೋದಲ್ಲ. ಅದನ್ನೆಲ್ಲ ನೋಡ್ತಾ ಬದುಕೋದು ಅನ್ಯರು, ಅನ್ಯ ಜನರು. ಕ್ರೈಸ್ತ ವಿಶ್ವಾಸಿಗಳು ನೋಡಬೇಕಾಗಿರೋದು, ನನಗೋಸ್ಕರ ಈ ಧರೆಗೆ ಮನುಷ್ಯನಾಗಿ ಬಂದು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತು ನನ್ನ ಪಾಪವನ್ನೆಲ್ಲ ತೊಳೆದು ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬರುವಂತಹ ನನ್ನ ಮದುವಣಿಗನಾದ ಯೇಸು ಕ್ರಿಸ್ತನನ್ನು ಎದುರು ನೋಡ್ತಾ ಬದುಕಬೇಕು. ನೀವು ಕೇಳ್ಬೋದು, ಬೇರೆ ಏನೂ ಇಲ್ವಾ ಅಂತ ಕೆಲಸ? ಇದಕ್ಕಿಂತ ಒಳ್ಳೆ ಕೆಲಸ ಯಾವುದ್ರಿ ಇದೆ? ಇದಕ್ಕಿಂತ ಶ್ರೇಷ್ಠವಾದ ಕೆಲಸ ಬೇರೆ ಯಾವುದಿದೆ? ಹಾಗಾದ್ರೆ ನಾವು ಮಾಡ್ತಾ ಇರೋದೆಲ್ಲ, ನೀವು ಮಾಡ್ತಾ ಇರೋದೆಲ್ಲ ಅವಾಗಲೇ ಹೇಳಿದ್ನಲ್ವ, ಗಾರ್ಬೇಜ್ ಒಳಗಡೆ ಒಳ್ಳೇದು ಮಾಡೋಕ್ಕೆ ಏನೋ ಮಾಡ್ತಾಯಿದ್ದೀರ.
ಈ ಪ್ರಪಂಚದಲ್ಲಿ ನೀವು ಏನೇ ಒಳ್ಳೇದು ಮಾಡ್ತೀನಿ ಅಂತ ಹೋದರೂ ಕಸದ ತೊಟ್ಟಿ ಒಳಗಡೆ ಇನ್ನೊಂದು ಕಸನ ಹಾಕ್ದಂಗೆ. ಒಳ್ಳೆ ಜಾಗ ಬ್ರದರ್, ಒಂದು ಮನೆ ಕಟ್ಟಬೇಕು, ಕಸ ತೊಟ್ಟಿ ಒಳಗಡೆ ದೊಡ್ಡದೊಂದು ಗಾರ್ಬೇಜಲ್ಲಿ ಒಂದು ಚಿಕ್ಕ ಗಾರ್ಬೇಜ್. ಈ BBMP ಅವರೆಲ್ಲ ದೊಡ್ಡ ದೊಡ್ಡ ಗಾರ್ಬೇಜ್ ಹಾಕಿರ್ತಾರೆ, ರಾಶಿ ಹಾಕಿರ್ತಾರೆ ಕಸದ ತೊಟ್ಟಿ. ಅದರಲ್ಲಿ ನಿಮ್ಮ ಮನೆ ಕಸ ತಗೊಬಂದು ಹಾಕಿದರೆ ಚಿಕ್ಕದೊಂದು ಗಾರ್ಬೇಜ್. ಹಾಗೇ ಅದರಲ್ಲಿ ಹೆಮ್ಮೆ ಪಡುವಂಥ ಎಷ್ಟೋ ಜನ ಕ್ರೈಸ್ತರು. ಅದು ಹೇಳೋದು ಹೇಗೆ ಬ್ರದರ್? ಪ್ರಾರ್ಥನೆ ಮಾಡಿ 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 ಸಿಕ್ಕಿದ್ದಾಯ್ತಾ ಇದು ಏನು ಗಾರ್ಬೇಜು. ಸಾಕ್ಷಿ ಮತ್ತು ಅದೇ ಹೇಳೋದು ಮೈಕ್ ಹಿಡ್ಕೊಂಡು. ಪುಸ್ತಕದಲ್ಲಿ ಸಾಕ್ಷಿ, ಮ್ಯಾಗ್ಝಿನಲ್ಲಿ ಸಾಕ್ಷಿ, ಎಲ್ಲ TVಯಲ್ಲಿ ಸಾಕ್ಷಿ. ಸುಮ್ಮನೆ ವೇಸ್ಟ್. ಆ TV ಚಾನಲ್ಲು ವೇಸ್ಟ್ ಮಾಡ್ತಾರೆ, ಆ ಟೈಮ್, ಆ ಏರ್ ಟೈಮು ವೇಸ್ಟ್, ಎಲ್ಲ ಟೈಮು. ಬ್ರಾಡ್ಕಾಸ್ಟಿಂಗ್ ಬೇರೆ ಏನಾದರೂ ಮಾಡ್ಬೋದು ಆ ಟೈಮಲ್ಲಿ. ಈ ಗಾರ್ಬೇಜ್ ಬಗ್ಗೆ ಹೇಳಿಸೋಕ್ಕೆ ಒಂದಿಷ್ಟು ಜನ. ಈ ಗಾರ್ಬೇಜ್ ಬಿಸ್ನೆಸ್ ಬಿಟ್ಟು ನಾವು ಯಾವಾಗ ಬರ್ತೀವೋ ಆವಾಗ ಪಾಸ್ ಆಗ್ತೀವಿ. ಅದಕ್ಕಾಗಿ ಪೌಲರು ಪ್ರಾರ್ಥನೆ ಮಾಡಿದ್ದು, ದೇವರೇ ಇವರ ಕಣ್ಣು ಓಪನ್ ಆಗಲಿ ಅಪ್ಪ, ನೀವು ಇವರಿಗಾಗಿ ಇಟ್ಟಿರುವಂತಹ ಶ್ರೀಮಂತಿಕೆಯನ್ನು ಇವರು ಕಾಣುವಂತೆ ಇವರ ಮನೋನೇತ್ರಗಳು ತೆರೆಯಲ್ಪಡಲಿ. ಇವರ ಕಣ್ಣಲ್ಲಿ ಏನು ಬರಲಿ? ದೃಷ್ಟಿ ಬರಲಿ, ಬೆಳಕು ಬರಲಿ. ಆ ಬೆಳಕಿನಿಂದ ಇವರು ನೋಡಲಿ. ನೋಡುವಾಗ ಏನು ಕಾಣಿಸುತ್ತೆ? ಅಯ್ಯೋ ಎಂಥ ಸಂಪತ್ತು ನಮಗೋಸ್ಕರ ಇಟ್ಟಿದ್ದಾರೆ ದೇವರು ಅಲ್ವಾ? 1 ಪೇತ್ರ 1:4 ಇದೆಯಲ್ವಾ? ಅಳಿಯದ ಅಕ್ಷಯವಾದ ಅನಂತವಾದ ಸಂಪತ್ತು ದೇವರೇ ನನಗಾಗಿ ನೀನಿಟ್ಟಿದೆಯಲ್ಲ. ಇದು ನೋಡ್ತಾ ಇದ್ದೀರಾ? ಇದು ಕಾಣಿಸ್ತಾ ಇದೆಯಾ ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಅಲ್ವಾ? ಏನಿದೆ? ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ತಲೆ ಒಳಗಡೆ ಹೋಗ್ತಾ ಇಲ್ವೇ? ನಾವಿನ್ನು ಪಕ್ಕದ ಮನೆಯವ್ರ ಸಂಪತ್ತು ನೋಡೋದ್ರಲ್ಲೇ ಕಾಲ ಕಳೀತಾ ಇದ್ದೀವಿ. ತಮ್ಮ ಸ್ವಂತ ಜನರಿಗಾಗಿ ನಾವು ಹೇಳ್ತೀವಿ, ನಾವು ದೇವರ ಸ್ವಂತ ಜನ ಅಂತ. ನಮಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಇನ್ಹೆರಿಟೆನ್ಸ್ ದಟ್ ಈಸ್ ಇಂಪೆರಿಷಬಲ್, ಅನ್ಡಿಫೈಲ್ಡ್ ಆ್ಯಂಡ್ ಅನ್ಫೇಡಿಂಗ್, ಕೆಪ್ಟ್ ಇನ್ ಹೆವೆನ್ ಫಾರ್ ಯು. ಅನ್ಡಿಫೈಲ್ಡ್, ಇಂಪೆರಿಷಬಲ್, ಅನ್ಫೇಡಿಂಗ್ ಇನ್ಹೆರಿಟೆನ್ಸ್ ಸ್ವರ್ಗದಲ್ಲಿ ದೇವರು ನನಗೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಇದು ಗೊತ್ತಿರೋನು, ಇದು ಅರ್ಥ ಆಗಿರೋನು, ಇದರಲ್ಲಿ ನಂಬಿಕೆ ಇರೋನು ಇಲ್ಲಿ ಯಾಕೆ ಆಸ್ತಿ ಮಾಡೋಕ್ಕೆ ಹೋಗ್ತಾನೆ? ಇಲ್ಲಿ ಯಾವ ಆಶೀರ್ವಾದ ಹುಡ್ಕೊಂಡು ಹೋಗ್ತಾನೆ? ಇಲ್ಲಿ ಅಳಿಯೋದ ಆಶೀರ್ವಾದ ಅಲ್ಲಿ ಇಟ್ಟಿದ್ದಾರೆ. ಇದನ್ನು ಅನುಭವಿಸ್ಲಿಕ್ಕೋಸ್ಕರ ಅಲ್ಲಿ ಹೋಗೋ ತವಕದಲ್ಲಿ ನಾವು ಇರ್ತೀವಿ. ನಾವಿಲ್ಲೇ ಸೆಟ್ಲಾಗೋ ತವಕದಲ್ಲಿದ್ದೀವಿ ಅಲ್ವಾ? ಯೇಸು ನಂಬಿದ್ರು ಸೆಟ್ಲ್ ಆಗ್ತಾ ಇಲ್ಲ ಬ್ರದರ್. ಇನ್ನು ಯಾವಾಗ ಸೆಟ್ಲ್ ಆಗೋದು? ಎಂಥ ಪ್ರಶ್ನೆ ಅಲ್ವಾ? ಯೋಚನೆ ಮಾಡಿ ನೋಡಿ, ನಾವೆಲ್ಲಿದ್ದೀವಿ, ನಮ್ಮ ಪರಿಸ್ಥಿತಿ ಹೇಗಿದೆ ಇವತ್ತು? ನಿಜವಾಗಲೂ ನಾವು ಎದ್ದಿದ್ದೀವ? ದೇವರು ನಮಗೆ ಕ್ಷಮಿಸಿದ್ದಾರೆ ಅಂದ್ಕೊಂಡೆ ಎಷ್ಟೋ ವರ್ಷಗಳು ಕಳೆದ್ವಲ್ಲ, ಎದ್ದಿದ್ದೀವ? ಎದ್ದು ನಡೀತಾ ಇದ್ದೀವ? ನಾನು ಹೇಳ್ತಾ ಇರೋದು ಈ ಕರಿಸ್ಮ್ಯಾಟಿಕ್ ಪ್ರೇಯರ್ ಮಾಡ್ತಾ ಇದ್ದೀವ ಅಂತ ಅಲ್ಲ, ಅಲ್ಲಿ ಮನೆ ಮನೆಗೆ ಹೋಗಿ ಪ್ರೇಯರ್ ಮಾಡ್ತಾ ಇದ್ದೀವ, ಹಾಡ್ತಾ ಇದ್ದೀವ, ಬೋಧನೆ ಮಾಡ್ತಿದ್ದೀವ ಅಂತ ಅಲ್ಲ. ನಿನ್ನ ವೈಯಕ್ತಿಕ ಜೀವನದಲ್ಲಿ ನೀನು ಎದ್ದಿದೆಯಾ? ನಿನ್ನ ವೈಯಕ್ತಿಕ ಜೀವನದಲ್ಲಿ ನೀನು ಅಬ್ರಹಾಮನ ಹಾಗೆ ಎದ್ದಿದೆಯಾ? ಮೋಶೆ ಹಾಗೆ ಎದ್ದಿದೆಯಾ? ದಾವಿದನ ಹಾಗೆ ಎದ್ದಿದೆಯಾ? ದಾನಿಯಲ್ನ ಹಾಗೆ ಎದ್ದಿದೆಯಾ? ಎದ್ದು ನಡೀತಾ ಇದೆಯಾ? ನೀನು ಎದ್ದು ನಡೀತಾ ಇರೋದನ್ನು ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ನಿನ್ನ ಮಕ್ಕಳು, ಜೀವನ ಸಂಗಾತಿ, ಬಂಧು ಬಳಗದವರು, ನೆರೆಹೊರೆಯವರು, ಶತ್ರುಗಳು ನೋಡ್ಲಿಕ್ಕೆ ಆಗ್ತಾ ಇದೆಯಾ? ಇದನ್ನು ನೋಡಿ ಸ್ವರ್ಗದಲ್ಲಿರೋ ನಿನ್ನ ತಂದೆಯನ್ನು ಕೊಂಡಾಡ್ಲಿಕ್ಕೆ ಆಗ್ತಾ ಇದೆಯಾ? ನಮ್ಮ ಮನೇಲಿ ಇದ್ದವ್ರು ನೋಡ್ತಾ ಇರೋದೇನು ಗೊತ್ತಾ? ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನೋ, ಅಣ್ಣನೋ, ಗಂಡನೋ, ಹೆಂಡ್ತಿನೋ ಬೈಬಲ್ ನೇತಾಕೊಂಡು ಹೋಗೋದೊಂದು ನೋಡ್ತಾ ಇದ್ದಾರೆ ಅಷ್ಟೇ. ಏನೋ ಗೊತ್ತಿಲ್ಲ ಬರ್ತಾರೆ, ಡೈಲಿ ಬೈಬಲ್ ಹಿಡ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಮನೆಗೆ ಬಂದಮೇಲೆ ನಮಗೂ ಟಾರ್ಚರ್ ಕೊಡ್ತಾರೆ, ಬೈಬಲ್ ಹಿಡ್ಕೊ ಓದು ಅಂತ. ಇನ್ನು ಅಪರೂಪಕ್ಕೆ ಯೂಟ್ಯೂಬಲ್ಲೆಲ್ಲ ಕಾಣಿಸುತ್ತೆ, ಮೈಕ್ ಹಿಡ್ಕೊಂಡು ಹಾಡ್ತಾ ಇರ್ತಾರೆ, ಇಲ್ಲ ಬೋಧಿಸ್ತಾ ಇರ್ತಾರೆ. ಇಷ್ಟೇ ನೋಡಿರೋದು. ಇದೆಲ್ಲ ನೋಡಬೇಕಾಗಿರೋದು.
ಇದಲ್ವೇ ಅಲ್ಲ ನೋಡಬೇಕಾಗಿರೋದು ಏನು ಗೊತ್ತಾ? ಹೇಳ್ತಾ ಹೋದ್ರೆ ತುಂಬ ಇದೆ, ಸಮಯ ನಮ್ಮದೆಲ್ಲ ದಾಟಿ ತಿನ್ಕೊಂಡು ಹೋಗ್ಬಿಟ್ಟಿದೆ. ಅದರಿಂದ ಇದೊಂದು 2-3 ವಾಕ್ಯ ಹೇಳೋಕ್ಕಾದ್ರೆ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನೋಡಬೇಕಾಗಿರೋದೇನು ಗೊತ್ತಾ? ಹಿಬ್ರಿ 11, 24, 25, 26ನೇ ವಾಕ್ಯ ನೋಡಬೇಕು. ಇದು ಒಂದು ಪಾಯಿಂಟ್. ಅದಲ್ಲದೆ ಇನ್ನೂ ಸುಮಾರು ನೋಡಬೇಕಾಗಿದ್ದಿದೆ. ಅದನ್ನು ಮನೆಗೆ ಹೋದ್ಮೇಲೆ ನೀವು ಕಂಡುಹಿಡೀರಿ ಏನೆಲ್ಲ ನೋಡಬೇಕು ಅಂತ. ಸಮಯ ಸಿಕ್ಕಿದರೆ, ದೇವ್ರ ಚಿತ್ತ ಇದ್ದರೆ, ದೇವರ ಆಲೋಚನೆ ಕೊಟ್ಟರೆ ಮತ್ತೆ ಮುಂದೆ ಹೇಳೋಣ. ಮೋಶೆ ದೊಡ್ಡವನಾದ ಮೇಲೆ ತಾನು ಅರಸನಾದ ಫರೋಹನ ಕುಮಾರಿಯ ಪುತ್ರ ಎಂದು ಕರೆಸಿಕೊಳ್ಳಲು ನಿರಾಕರಿಸುವುದು ಸಹ ವಿಶ್ವಾಸದಿಂದಲೇ. He refused to be called a son of Pharaoh's daughter. ಅಂದರೆ ಒಂದು ಶ್ರೇಷ್ಠವಾದ ಸ್ಥಾನಮಾನ, ಇದನ್ನು ಅವನೇನು ಮಾಡ್ದ? ರಿಫ್ಯೂಸ್ ಮಾಡ್ದ, ನಿರಾಕರಿಸ್ದ. ನಾವೆಲ್ಲ ಸ್ಥಾನಮಾನ ಹುಡುಕ್ತಾ ಇದ್ದೀವಲ್ವಾ? ಈ ಸ್ಥಾನಮಾನವನ್ನು ನಿರಾಕರಿಸುವ ಒಬ್ಬ ವ್ಯಕ್ತಿಯನ್ನು ಕುಟುಂಬದಲ್ಲಿ ನೋಡಲಿಕ್ಕೆ ಆಸೆ ಪಡ್ತಾ ಇದ್ದಾರೆ. ನಮಗೆ ಸ್ಥಾನಮಾನನೂ ಬೇಕು, ಬೈಬಲ್ ಬೇಕು, ಪೊಸಿಷನ್ ಬೇಕು ಅಲ್ವಾ? ಇದು ತೋರಿಸ್ಬೇಕು. ಈಗ ತೋರಿಸೋರು ನಾವಾಗಬೇಕು. ಈ ವಿಶ್ವಾಸದಲ್ಲಿ ಎದ್ದು ನಡಿಬೇಕು. ಎದ್ದು ನಡೆದ್ರೆ ಇದಾಗುತ್ತೆ. ವಿಶ್ವಾಸ ಇದ್ದಿದ್ದರಿಂದಲೇ ಇದು ಮೋಸ ಮಾಡಿದ್ದು. ಬೈ ಫೇತ್ ಅಂತ ಇದೆಯಲ್ವಾ? ಬೈ ಫೇತ್ ಮೋಸಸ್ ವೆನ್ ಹಿ ವಾಸ್ ಗ್ರೋನ್ ಅಪ್. ಬೈ ಫೇತ್, ವಿಶ್ವಾಸ ಇದ್ದಿದ್ದರಿಂದ, ವಿಶ್ವಾಸ ಮುಖಾಂತರ ಅವನು ಹಾಗೆ ಮಾಡ್ದ. ಬೈ ಫೇತ್ ಚೂಸಿಂಗ್ ರಾದರ್ ಟು ಶೇರ್ ಇಲ್ ಟ್ರೀಟ್ಮೆಂಟ್ ವಿತ್ ದ ಪೀಪಲ್ ಆಫ್ ಗಾಡ್ ದ್ಯಾನ್ ಟು ಎಂಜಾಯ್ ದ ಫ್ಲೀಟಿಂಗ್ ಪ್ಲೆಜರ್ ಆಫ್ ಸಿನ್. ಕ್ಷಣಿಕ ಪಾಪ ಭೋಗಗಳನ್ನು ಸವಿಯುವುದಕ್ಕಿಂತಲೂ ದೇವ ಜನರ ಜೊತೆ ಕಷ್ಟಕ್ಕೀಡಾಗುವುದೇ ಲೇಸೆಂದು ಆತನು ತೀರ್ಮಾನಿಸಿದನು. ಚೂಸಿಂಗ್, ಆಯ್ಕೆ ಮಾಡಿಕೊಂಡ. ನಾವು ಆಯ್ಕೆ ಮಾಡ್ಕೊಳ್ಳೋದೇನು? ವಾಕ್ಯ ಕೇಳೋಕೆ ಹೋದ್ರೇ ಆಯ್ಕೆ ಮಾಡ್ಕೊಳ್ಳೋದು, ಒಳ್ಳೆ ಸೀಟೆ ಆಯ್ಕೆ ಮಾಡ್ಕೊಳ್ತೀವಿ, ಕಂಫರ್ಟಬಲಾಗಿ ಕುತ್ಕೊಳ್ಳೋದೇ ಆಯ್ಕೆ ಮಾಡ್ಕೊಳ್ತೀವಿ. ಕರೆಕ್ಟಾ? ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೇನು? ಇಲ್ ಟ್ರೀಟ್ಮೆಂಟ್ ವಿತ್ ದ ಪೀಪಲ್ ಆಫ್ ಗಾಡ್. ದೇವ ಜನರ ಜೊತೆಗೆ ಸೇರಿ ಕಷ್ಟಕ್ಕೆ ಒಳಗಾಗೋದು. ದೇವ ಜನರ ಜೊತೆಗೆ ಸೇರಿ ಕಷ್ಟಕ್ಕೆ ಒಳಗಾಗೋದು ನಮಗಿಷ್ಟನಾ? ಅದು ನಾವು ಬೇಕಾದ್ರೆ ದೂರದಲ್ಲಿದ್ದು ಪ್ರಾರ್ಥನೆ ಮಾಡಿ ಬರ್ತೀವಿ. ದೇವ ಜನರ ಜೊತೆಗೆ ಸೇರಿ ಕಷ್ಟಕ್ಕೆ ಒಳಗಾಗ್ಲಿಕ್ಕೆ ನಾವಿರಲ್ಲ. ನಾವೇನು ಹೇಳ್ತೀವಿ? ನೀವು ಹೋಗಿ ಬ್ರದರ್ ಮುಂದೆ, ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒದೆ ಬಿದ್ದರೆ ನಿಮಗೆ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಕ್ಷಣಿಕ ಪಾಪ ಭೋಗಗಳನ್ನು ಸವಿಯುವುದಕ್ಕಿಂತಲೂ ದೇವಜನರೊಂದಿಗೆ ಕಷ್ಟಕ್ಕೆ ಈಡಾಗುವುದೇ ಲೇಸೆಂದು ಆತನು ತೀರ್ಮಾನಿಸಿಕೊಂಡನು. ಅದಾದಮೇಲೆ 26ನೇ ವಾಕ್ಯ. He considered abuse suffered for the Christ to be greater wealth than the treasures of Egypt. ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆ, ಅವಮಾನ, ಪರಿಹಾಸ್ಯ, ಏಟು, ಪೆಟ್ಟು, ಚಾನ್ಸ್ ಸಿಕ್ಕಿದರೆ ಮರಣ, ಅದು ದೊಡ್ಡ ಸಂಪತ್ತು, ದೊಡ್ಡ ಸೌಭಾಗ್ಯ, ದೊಡ್ಡ ಶ್ರೀಮಂತಿಕೆ, ಐಶ್ವರ್ಯ ಎಂದು ಎಣಿಸಿದನು. ನಮಗೆ ಬೈಬಲ್ ಎತ್ಕೊಂಡಿದ್ದರಿಂದ, ಯೇಸು ಹಿಂದೆ ಬಂದಿದ್ದರಿಂದ ಯಾರಾದರೂ ಒಂದು ಮಾತು ಹೇಳಿಬಿಟ್ರೆ 3 ದಿನ ತಿರುಗಿ ನೋಡಲ್ಲ. ಕರಿಸ್ಮ್ಯಾಟಿಕಲ್ಲಿ ಇರೋರು, ನಮ್ಮ ಟೀಮಲ್ಲಿ ಇರೋರು, ನಮಗೆ ನಾವು ಹೇಳ್ಕೊಳ್ತಾ ಇರೋದು, ಹೊರಗಡೆಯವರು ಅಲ್ಲ. ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗೋಗುತ್ತೆ ಅವರು? ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಅಲ್ಲ ಹೊರಗಡೆಯವರು ಬೈದಿದ್ರೆ ಪರವಾಗಿಲ್ಲ ಬ್ರದರ್, ಒಳಗಡೆಯವರು ಅವಮಾನ ಮಾಡಿಬಿಟ್ರೆ ಅದು ಹೊರಗಡೆಯವರು ನಿನಗೆ ಅವಮಾನ ಮಾಡಿದರೆ ಏನು ನಿನಗೆ ಟಚ್ ಆಗೋದಿಲ್ಲ ಅಂತಲೇ ಒಳಗಡೆಯವ್ರ ಹತ್ರ ಮಾಡಿಸ್ತಾ ಇರೋದು. ಅಲ್ಲ, ಹೊರಗಡೆ ಯಾರಾದರೂ ಮಾಡಿದ್ರೆ, ನನ್ನ ಹೆಂಡ್ತಿನೇ ಮಾಡಿಬಿಟ್ರೆ ಆವಾಗಲೇ ಅಲ್ವಾ ನಿನಗೆ ಟಚ್ ಆಗೋದು. ನೀನು ಬದುಕಿದೆಯೋ ಸತ್ತಿದೆ ಗೊತ್ತಾಗೋದು ಹೇಗೆ? ನೀನು ಬದುಕಿದೆಯೋ ಸತ್ತಿದೆ ಗೊತ್ತಾಗಬೇಕಂದ್ರೆ ಒಳಗಡೆಯವ್ರ ಮುಖಾಂತರ ಟಚ್ ಮಾಡಿದರೆ ಮಾತ್ರನೇ ಗೊತ್ತಾಗುತ್ತೆ. ಹೊರಗಡೆಯವರಿಂದ ಟಚ್ ಮಾಡಿಸಿದರೆ ಗೊತ್ತಾಗೋದಿಲ್ಲ. ನಿನ್ನ ಒರಿಜಿನಲ್ ನೇಚರ್ ಹೊರಗೆ ಬರೋದಿಲ್ಲ. ಇದೆಲ್ಲ ನಮ್ಮ ಒಳ್ಳೆಯದಕ್ಕೆ, ಫಾರ್ ಅವರ್ ಸ್ಯಾಂಕ್ಟಿಫಿಕೇಷನ್, ಆಲ್ ದೀಸ್ ಥಿಂಗ್ಸ್ ಗಾಡ್ ಈಸ್ ಡೂಯಿಂಗ್. ಆದರೆ ಈತ ಹೇಳ್ತಾನೆ, ಈಜಿಪ್ಟಿನ ಅಂದರೆ ಈ ಲೋಕದ ಸಕಲ ಐಶ್ವರ್ಯಕ್ಕಿಂತಾನು ಯೇಸು ಕ್ರಿಸ್ತನಿಗೋಸ್ಕರ ಒಂದು ಅವಮಾನ ಆಗುತ್ತಲ್ಲ, ಅದೇ ನನ್ನ ಸಂಪತ್ತು. ಯೇಸುವಿಗೋಸ್ಕರ ಶುಭ ಸಂದೇಶದ ನಿಮಿತ್ತವಾಗಿ ಒಂದು ಅವಮಾನ ಆಗ್ತಾಯಿದ್ರೆ ಅದೇ ನನ್ನ ಸಂಪತ್ತು, ನನ್ನ ಸಂಪಾದನೆ ಅದೇನೆ.
ಇವತ್ತು ನನ್ನ ಸಂಪಾದನೆ ಏನು ಕೇಳಿದರೆ, ವಾಕ್ಯ ಕೇಳ್ಕೊಂಡಾಗ ನೀವು ಎಷ್ಟೋ ಜನ ಮನಸ್ಸಲ್ಲಿ ಬೈಕೊಂಡಿರ್ತೀರ. ಅದೇ ನನ್ನ ಇವತ್ತಿನ ಸಂಪಾದನೆ. ಅದೇ ಸಂಪಾದನೆ. ಇವನಿಗೆ ತಲೆ ಕೆಟ್ಟಿದೆಯಾ? ಈ ಬಾಣ್ಲಿ ನಮಗೆ ಏನೇನೋ ಹೇಳ್ತಾನೆ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾನೆ, ತಲೆ ಕೆಟ್ಟಿದೆ, ಇವನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಹೇಳಿ ತಲೆ ಕೂದೆಲ್ಲ ಉದುರು ಹೋಯ್ತು, ಈಗ ನಮ್ಮದು ಉದುರಿಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತೀರಿ, ಅಂದ್ಕೊಳ್ತೀರಿ, ಮಾತಾಡ್ಕೊಳ್ತೀರಿ. ಗಾಡ್ ಬ್ಲೆಸ್ ಯು. ಅದು ನನ್ನ ಇವತ್ತಿನ ಸಂಪಾದನೆ. ಈ ಸಂಪಾದನೆಯಲ್ಲಿ ಸಿಗೋ ಸಂತೋಷ ಬೇರೆಲ್ಲಿ ಸಿಗಲ್ಲ. ಮೋಶೆ ಅದೇ ಸಂಪಾದನೆ ಮಾಡ್ದ. ಯಾಕೆ ಅಂದರೆ ಮೋಶೆಗೇನಿತ್ತು? ವಿಶ್ವಾಸ ಇತ್ತು. ನೀವು ಸಂಪಾದನೆ ಮಾಡಿ, ಎಲ್ರಿಗೂ ಚಾನ್ಸ್ ಇದೆ ಸಂಪಾದನೆ ಮಾಡಲಿಕ್ಕೆ. ಮ್ಯಾಕ್ಸಿಮಮ್ ಸಂಪಾದನೆ ಮಾಡಿ. ಯಾಕೆ ಅಂದರೆ ಅವನು ನೋಡ್ತಿದ್ದೆ, ಫಾರ್ ಹಿ ವಾಸ್ ಲುಕ್ಕಿಂಗ್ ಅಹೆಡ್ ಟು ದ ರಿವಾರ್ಡ್. ಯಾಕೆ ಹೇಳಿ? ಅವನು ಏನು ನೋಡ್ತಾ ಇದ್ದ? ಅವನು ಆ ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆಯೇ ಅವನ ಮನಸ್ಸು ನಾಟಿತ್ತು. ಲುಕ್ ಟು ಹಿಮ್, ಕೀಪ್ ಆನ್ ಡೂಯಿಂಗ್ ದ್ಯಾಟ್. ಮೊನ್ನೆ ಯಾವತ್ತು ಹೇಳಿದ್ವಲ್ಲ, ಕೀಪ್ ಆನ್ ಡೂಯಿಂಗ್, ಕೀಪ್ ಆನ್ ಲುಕ್ಕಿಂಗ್ ಆನ್ ಟು ಹಿಮ್, ಕೀಪ್ ಲುಕ್ಕಿಂಗ್ ಆನ್ ಟು ಜೀಸಸ್ ಎವ್ರಿ ಡೇ. ರನ್ ದ ರೇಸ್, ವಿನ್ ದ ಪ್ರೈಸ್, ಡೋಂಟ್ ಲೂಸ್ ದ ಪ್ರೈಸ್, ಡೋಂಟ್ ರನ್ ಫಾರ್ perishable prize of this world, run for imperishable prize which is preserved for you in heaven in Christ Jesus. ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ಈ ದಿನ ನಮಗೆ ತಿಳಿಸಿಕೊಟ್ಟ ವಚನಗಳಿಗಾಗಿ ಸ್ತೋತ್ರ ಅಪ್ಪ. ನೀವು ಒಳ್ಳೆಯ ದೇವರಾಗಿದ್ದೀರಿ. ನಾವು ಹೀನ ಸ್ಥಿತಿಯಲ್ಲಿದ್ದಾಗಲೇ ನಮ್ಮನ್ನು ನೀವು ಜ್ಞಾಪಿಸಿಕೊಂಡು ನಿಮ್ಮ ಪುತ್ರನ ಮುಖಾಂತರವಾಗಿ ನಮ್ಮನ್ನು ರಕ್ಷಣೆ ಮಾಡಿದ ಒಳ್ಳೆಯ ರಕ್ಷಕನು ನೀನಾಗಿದೆಯಪ್ಪ. ಈ ಒಂದು ಸಮಯದಲ್ಲಪ್ಪ ತಂದೆಯಾದ ದೇವರೇ, ಈ ಕುಟುಂಬದಲ್ಲಿ ನೀವು ಮಾತನಾಡಿದ ಒಂದೊಂದು ಮಾತುಗಳಿಗಾಗಿ ಸ್ತೋತ್ರ. ನೀವು ನಮಗೆ ಎಚ್ಚರಪಡಿಸಿದ್ದೀರಿ. ನಾವು ಕೇವಲ ಮಲಗಿರಬೇಕಾದ ವಿಶ್ವಾಸಿಗಳಲ್ಲ, ಪ್ರಕಟಪಡಿಸಬೇಕಾದ ವಿಶ್ವಾಸಿಗಳು. ನಮ್ಮ ವಿಶ್ವಾಸದ ಜೀವಿತವನ್ನು ನಾವು ಪ್ರಕಟಪಡಿಸಬೇಕು ಎಂಬುದಾಗಿ ನೀವು ಬಯಸ್ತಾ ಇದ್ದೀರಿ ಸ್ವಾಮಿ. ಎದ್ದು ನಡೆ ಎಂಬುದಾಗಿ ನೀವು ಹೇಳಿದಿರಿ ಸ್ವಾಮಿ. ನಾವಿನ್ನೂ ಕೂಡ ಮಲ್ಕೊಂಡೇ ಇದ್ದೀವಪ್ಪ. ನೀವು ನಮ್ಮನ್ನು ಕ್ಷಮಿಸಿದರೂ ಕೂಡ, ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಿದರೂ ಕೂಡ, ನಮ್ಮನ್ನು ತಾಯಿಯಂತೆ ತಂದೆಯಂತೆ ಪ್ರೀತಿ ಮಾಡ್ತಾ ಇದ್ದರೂ ಕೂಡ ನಾವಿನ್ನೂ ಮಲ್ಕೊಂಡೇ ಇದ್ದೀವಿ ಸ್ವಾಮಿ. ಇಂದು ಈ ವಾಕ್ಯದ ಮುಖಾಂತರ ನಾವು ಎದ್ದೇಳುವಂತೆ ನೀನು ಮಾಡಿದೆಯಪ್ಪ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ. ಒಳ್ಳೆಯ ಕರ್ತನೇ ಸ್ತೋತ್ರ ಅಪ್ಪ. ನೀವು ನಮ್ಮೊಂದಿಗೆ ಯಾವಾಗಲೂ ಇದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪರಿಶುದ್ಧಾತ್ಮರೇ ನಮ್ಮನ್ನು ಮುನ್ನಡೆಸಿರಿ. ಇಂದು ಆಲಿಸಿದ ಈ ವಾಕ್ಯದಿಂದ ಕರ್ತನೆ, ನಾವು ಸವರಿದ ಕವಲುಗಳಂತೆ ಇನ್ನೂ ಹೆಚ್ಚು ಫಲ ಬರುವಂತೆ ಆಗಲಿ ಅಪ್ಪ, ಬರುವಂತೆ ಆಗಲಿ ಅಪ್ಪ. ಯೇಸುವೇ, ನಾವು ಮಲಗಿರುವ ಹಾಸಿಗೆಯಿಂದ ಎದ್ದು ನಡೆಯುವಂತೆ ಆಗಲಿ ಅಪ್ಪ. ಯಾರೆಲ್ಲ ಇನ್ನೂ ಕೂಡ ವಿಶ್ವಾಸದ, ಪಾಪದ, ಸ್ವಾರ್ಥದ, ದ್ವೇಷದ, ಹಗೆತನದ, ಹೊಟ್ಟೆ ಕೆಚ್ಚಿನ ಒಂದು ಹಾಸಿಗೆಯಲ್ಲಿ ಮಲಗಿದ್ದಾರೋ, ಯೇಸು ನಾಮದಲ್ಲಿ ಅವರು ಎದ್ದು ಹೇಳಲಿ ಅಪ್ಪ. ಯೇಸು ನಾಮದಲ್ಲಿ ಎದ್ದು ನಡೆದು ಸಾಕ್ಷಿಪಡಿಸುವಂತೆ ಆಗಲಿ. ಯೇಸು ನಾಮ ಮಹಿಮೆ ಹೊಂದಲಿ ಅಪ್ಪ.